ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ನಾನು ಕೆಲವು ದಿನಗಳಿಂದ ಓದಿ ಮುಗಿಸಿರೋದು ಒಂದು ಡೈರಿನ. ಸ್ನೇಹ ಪ್ರೀತಿ ಇಲ್ಲದೇ ಇರೋ ಈ ಕಾಲದಲ್ಲಿ ಒಬ್ಬ ಮನುಷ್ಯನ ಆಸೆಗಳನ್ನ ಜಾಸ್ತಿ ಯೋಚನೆ ಮಾಡಿಸೋದು ತುಂಬ ಡಿಫಿಕಲ್ಟ್ ಆಗಿರೋ ಸಿಚುವೇಶನ್ಸ್ ಬಗ್ಗೆನೇ ಈ ಡೈರಿಲಿರೋದು. ಈ ಡೈರಿನ ಬರೆದಿರೋದು ಶ್ರೀಕುಮಾರ್ ಅಂತ. ಅವನಿಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿರೋ ಫ್ಲಿಪ್ ಅನ್ನೋನು ನನಗೆ ಈ ಡೈರಿ ಕೊಟ್ಟಿರೋದು. ಇದು ಬರೀ ಒಂದು ಡೈರಿ ಅಲ್ಲ, ಕಥೆನೂ ಅಲ್ಲ, ಇತಿಹಾಸನೂ ಅಲ್ಲ. ಆದರೆ ಶ್ರೀಕುಮಾರ್ ಇದನ್ನು ಮನಸ್ಸಲ್ಲೇ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ಳಿಲ್ಲ. ಇದನ್ನು ಎಲ್ಲರೂ ಓದಬೇಕು ಅಂತ ಇದನ್ನು ಬರೆದಿರೋಂಥವ್ರು ಆಸೆ ಪಡ್ತಾ ಇದ್ದಾರೆ. ಈ ಬುಕ್ನ ಯಾವ ತೊಂದರೆನೂ ಇಲ್ಲದೆ ಓದಿ ಮುಗಿಸ್ಬಿಡ್ಬೋದು. ಶ್ರೀಕುಮಾರ್ ಅವರ ಕುಟುಂಬದ ಬಗ್ಗೆ ನನಗೆ ಅಷ್ಟೊಂದು ಸರಿಯಾಗೇನು ಗೊತ್ತಿಲ್ಲ. ಆದರೆ ಅವ್ರಿಗೆ ಬಂದ ಕಷ್ಟಗಳಿಂದ, ಅದರಿಂದ ಅವರು ಅನುಭವಿಸಿದ ತೊಂದರೆಗಳಿಂದ ಅವರು ತುಂಬ ಅನುಭವಿಸಿದ್ದಾರೆ ಅನ್ನೋದು ಮಾತ್ರ ಈ ಡೈರಿನ ಓದುವಾಗ ನನಗೆ ಗೊತ್ತಾಗಿದ್ದು. ಅದಾದಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ವಿಜ್ಞಾನ ಇಷ್ಟು ಮುಂದುವರೆದಿರೋ ಈ ಕಾಲದಲ್ಲಿ ನಮ್ಮ ಕಲೆ ಸಂಸ್ಕೃತಿನ ಕಡೆಗಣಿಸ್ತಾ ಇರೋವಾಗ, ಮಣ್ಣು ಮನುಷ್ಯ ಪ್ರಕೃತಿ ಎಲ್ಲನೂ ಒಂದೇ ಅಂತ ಇರೋವಾಗ ಕೆಲವೊಂದು ಸಂದರ್ಭದಲ್ಲಿ ಕೆಲವು ವ್ಯತ್ಯಾಸಗಳಾಗ್ತಾ ಇರುತ್ತೆ. ಅದು ನಂಬಿಕೆ ಕೆಡಿಸುತ್ತೆ. ಶ್ರೀಕುಮಾರ್ ಬರೆದಿರೋಂಥ ಈ ಡೈರಿಲಿ ನಾನು ತಲೆ ಹಾಕ್ತಾ ಇಲ್ಲ. ಒಂದು ವಿಷಯನ ಮಾತ್ರ ಹೇಳ್ಬಿಟ್ಟು ನಾನು ಹೊರಡ್ತೀನಿ. ಮೊದಲು ಹೇಳಿದ ವಿಷಯಗಳಲ್ಲಿ ನನಗೆ ಸ್ವಲ್ಪ ಸಂದೇಹ ಇದೆ. ನಿಜವಾಗ್ಲೂ ಇದೊಂದು ಕಥೆನಾ? ಕಥೆ ಅಲ್ಲ ಅಂದರೆ ಮತ್ತಿನ್ನೇನು? ಈ ಕಥೆನ ನಂಬಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅದು ಸರಿ ಅಂದರೆ ಈ ಕಥೆಯ ಕೊನೆ ಹೇಗೆ ಮಾಡಬೇಕು ಅನ್ನೋದು ನಿಮ್ಮ ಕೈಲಿದೆ. ತಾತ, ಈ ಹುಡುಗರು ಸ್ಕೂಲಲ್ಲಿ ಓದಿರೋ ಕೆಲವು ಪದಗಳನ್ನ ಕೇಳ್ತಾರೆ. ಆ ಪದಗಳನ್ನ ನಿಮ್ಮ ಕಾಲದಲ್ಲಿ ಹೇಗೆ ಉಪಯೋಗಿಸಿದ್ರಿ ಅಂತ ಹೇಳಿ. ಮಕ್ಕಳ ಕೇಳಿ ಕೇಳಿ. ಐ ಆಹಾರ, ಪುಸ್ತಕ. ನಿಮ್ಮ ಭಾಷೆಯಲ್ಲಿ ಒಂದು ಹಾಡು ಹಾಡ್ತೀರಾ? ಓ ಚೆನ್ನಾಗಿದೆ. ಸ್ಪ್ಲೆಂಡೆಡ್ ವರ್ಕ್. ಓ ಯಾ, ಕ್ವೈಟ್ ಇಂಟ್ರೆಸ್ಟಿಂಗ್. ಯು ಕ್ಯಾರಿ ಆನ್. ಥ್ಯಾಂಕ್ ಯು ಮ್ಯಾಮ್. ಫೋನ್. ಜಸ್ಟ್ ಅ ಮಿನಿಟ್. ಯಾ, ವೇರ್ ಆರ್ ಯು? ಐ ಕಾಂಟ್ ಹಿಯರ್ ಯು ಪ್ರಾಪರ್ಲಿ. ಯಾ, ಟೆಲ್ ಮೀ. See, I've told you 1,000 times. It's just impossible. You know it very well. Tintu and Soju are not interested in keeping in touch with me. I shall call you later. I'm in a meeting. Call from Hus. He's going to Texas from Michigan. Let him go anywhere. ಮೇಡಮ್, ನಾನು... Where are you up to, man? I'm terribly lonely. Why can't we get along? Hey. ಸರಿ. ಪೂರ್ತಿ ಲೈಬ್ರರಿ ನಿನ್ ಕೈಲೇ ಇದೆ. ಶ್ರೀ, ನೆಕ್ಸ್ಟ್ ವೀಕ್ ನಾನು ಓಪನ್ ಡಿಫೆನ್ಸ್. ಯು ಮಸ್ಟ್ ಕಮ್. ಓಕೆ. ಶ್ರೀಕುಮಾರ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನಿನ್ನ ವೌಚರ್ನ ರೀಚೆಕ್ ಮಾಡಬೇಕು ಅಂತ ಗೈಡ್ ತೀರ್ಮಾನ ಮಾಡಿದ್ದಾರೆ. ಯಾಕೆ? ನೀನು 3 ತಿಂಗಳ ಹಿಂದೆ ಕೆಲವು ಆದಿವಾಸಿಗಳನ್ನ ಕರ್ಕೊಂಬಂದಿಲ್ಲ,
ಅವ್ರನ್ನ ಟ್ಯಾಕ್ಸಿಲಿ ಯಾಕೆ ಕರ್ಕೊಂಡು ಬಂದೆ, ಬಸ್ಸಲ್ಲಿ ಕರ್ಕೊಂಬರಕ್ಕಾಗ್ತಿರಲ್ವಾ, ಅವ್ರಿಗೆ ಯಾಕೆ ರೂಮ್ ಮಾಡಿಕೊಟ್ಟಿದ್ದೆ, ಗೆಸ್ಟ್ ಹೌಸಲ್ಲಿ ಉಳಿಸಿದ್ರೆ ಆಗ್ತಿರಲ್ವಾ ಅಂತ ಕೇಳ್ತಿದ್ರು. ಏನು ಸರ್ ಇದು, ಅವರು ಮನುಷ್ಯರ್ತಾನೆ. ಇಲ್ಲಿ ತುಂಬ ಜನ ಹೊರದೇಶದಿಂದ ಶೇಕ್ಸ್ ಬರ್ತಾರೆ, ಸೆಮಿನಾರ್ ಪೇಪರ್ಸ್ ರೆಡಿ ಮಾಡಬೇಕು ಅಂತ ಇಲ್ಲೇ ಇರ್ತಾರೆ. ಅವರು ಇಲ್ಲಿ ಬಂದು 5 ಸ್ಟಾರ್ ಹೋಟೆಲಲ್ಲಿ ಕುಡಿದು ಮಜಾ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅವ್ರಿಗೆ ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಾ? ನೋಡೋ ಶ್ರೀಕುಮಾರ, ನೀನು ನನಗೆ ತುಂಬ ಪರಿಚಯ ಅಂತ ನಾನು ನಿನಗೆ ಇದನ್ನು ಹೇಳಿದ್ದೀನಿ. ನಾನೀಗ ಏನು ಮಾಡಬೇಕು? ಕೋಪ ಪಟ್ಕೊಂಡು ಏನೂ ಪ್ರಯೋಜನ ಇಲ್ಲ ಕಣೋ, ಇದೆಲ್ಲ ಸಿಸ್ಟಮಲ್ಲಿರೋವಂಥ ರೂಲ್ಸು. ನೀನು ನಾಳೆ ಮೇಡಮ್ ಜೊತೆ ಮಾತಾಡಿ ಸ್ವಲ್ಪ ಐಸ್ ಇಟ್ಟರೆ ಒಂದು ವೇಳೆ ನಿನ್ನ ಕೆಲಸ ಆದರೂ ಆಗ್ಬೋದು. ಮೇಡಮ್ ಅವ್ರ ಡ್ರೆಸ್ ಸೆಲೆಕ್ಷನ್ ಎಷ್ಟೊಂದು ಚೆನ್ನಾಗಿದೆಯಲ್ವಾ, ರಿಯಲಿ ಫ್ಯಾಂಟಾಸ್ಟಿಕ್. ಈ ಚೈನ್ ಎಲ್ಲಿಂದ ಮೇಡಮ್? ಇಟ್ ಇಸ್ ಫ್ರಮ್ ಮಿಲಿನ್, ಹಸ್ಬೆಂಡ್ ತಂದಿತ್ತು. ಓ, ಈ ಸ್ಯಾರಿಗೆ ಮ್ಯಾಚ್ ಆಗ್ತಾಯಿದೆ. ಯೋಗವೇನಾದ್ರು ಮಾಡ್ತಾಯಿದ್ದೀರಾ ಮೇಡಮ್? ಸ್ಲಿಮ್ ಆಗಿದ್ದೀರಾ, ಹಾಗಾದರೆ ನೀವು ಯೋಗಕ್ಕೆ ಸೇರ್ಕೊಂಡಿದ್ದೀರಾ? ಹಾಗೇನಿಲ್ಲ. ಏನೋ ಇದು, ಮಾನಸಿಲ್ವಾ ನಿನಗೆ? ಒಳಗೆ ಬರೋಕ್ಕಿಂತ ಮುಂಚೆ ನಾಕ್ ಮಾಡೋಕ್ಕಾಗಲ್ವಾ? ಮೇಡಮ್ ಬರಕ್ಕೆ ಹೇಳಿದ್ರಂತೆ. ಕರ್ತಾಗ ನೀನ್ ಬಂದ್ಯಾ? ವಾಟ್ಸ್ ಯೋರ್ ಟಾಪಿಕ್? ಡು ಯು ಸ್ಟಿಲ್ ರಿಮೆಂಬರ್ ಇಟ್? Anyhow, it is not anything connected with tribal dance or music. Yes, ma'am. Then what were you doing there with the tribal people? Were they brought you up for your merrymaking? You have completed 4 years as a researcher. ಆದರೆ ಇಲ್ವರೆಗೂ ನಿನಗೆ ಲಿಂಗ್ವಿಸ್ಟಿಕ್ ಡಿಸಿಪ್ಲಿನ್ ಅಂದರೆ ಏನಂತ ನಿನಗೆ ಗೊತ್ತಿಲ್ಲ. ಇದು ಕುಮಾರ ಅವ್ರ ಕವಿತೆನೂ ಅಲ್ಲ, ಬಶೀರ್ ಅವ್ರ ನಾವೆಲೂ ಅಲ್ಲ. It is a science, and the study of any science demands disciplined work, irresponsible behavior. Understand? Now get out. ಕರೆಕ್ಟ್ ಟೈಮ್ಗೆ ಬಂದ ಅಲ್ವಾ ಅವನು? ಮೇಡಮ್ ಇದನ್ನ ಓದಿಲ್ಲ, ಒಳ್ಳೇದಾಯ್ತು. ಅದ್ ಮಾಡ್ತೀನಿ, ಆದ್ರೆ ಮೇಡಮ್ ಅವ್ರು ಒಪ್ಕೊಂತಾರೆ ಅನ್ನಿಸ್ತಿಲ್ಲ. ನಿಮ್ಮಿಬ್ಬರಿಗೂ ಏನಾದ್ರೂ ಕ್ಲಾಶ್ ಆಯ್ತಾ? ಕ್ಲಾಶ್ ಎಲ್ಲ ಏನು ಇನ್ನ ಊಟ ಇಲ್ಲ. ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ನಾನು ಹೇಳ್ದೆ. ನೋಡ, ಈವ್ನಿಂಗ್ ಜೆ ಬರ್ತ್ಡೇ ಪಾರ್ಟಿ ಇದೆ, ನಾವಲ್ಲಿ ಹೋಗ್ಬೇಕು. ಅದು ಹಾರ್ಡ್ ಡಿಸ್ಕ್ ಎಲ್ಲಿದೆ? ಮಂಚದ ಕೆಳಗಿದೆ. ಅಡ್ಮಿಟ್ ಆಗಿರೋ ಮನೇಲಿ ಇದ್ಕೊಂಡು ಮಾತ್ರೆ ತಗೊಂಡ್ರೆ ಆಗಲ್ವಾ? ನಾನು ಅದನ್ನೇ ಹೇಳ್ದೆ. ಈ ಟೈಮಲ್ಲಿ ನಿಮ್ಮ ಅಪ್ಪ ಲೆಟ್ರ್ ಹಾಕ್ದೆ ಬೇರೆ ಯಾರಪ್ಪ ಲೆಟ್ರ್ ಹಾಕ್ತಾರೆ? ಶ್ರೀಕುಮಾರ್, ನೀನು ಚೆನ್ನಾಗಿದೆಯಾ? ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಡೀತಿರೋ ವಿಷಯದ ಬಗ್ಗೆ ನಿನಗೆ ಗೊತ್ತಲ್ವಾ? ನಿಮ್ಮ ಭಾವನ ಬಗ್ಗೆ ಇನ್ನೂ ಯಾವ ವಿಷಯನೂ ಗೊತ್ತಾಗಿಲ್ಲ. ಹೊರದೇಶದಿಂದ ಕುಮಾರ್ ಸರ್ ಅವ್ರ ಲೆಟ್ರ್ ಬಂದಿದೆ. ಅವ್ರು ಕೇಳ್ತಾಯಿದ್ರು, ಶ್ರೀಗೆ ಒಳ್ಳೆ ಸಂಬಂಧಗಳು ಬರ್ತಾಯಿದೆ, ಏನು ತೀರ್ಮಾನ ತಗೊಳ್ಬೇಕು ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಬ್ಯಾಂಕಿಂದ 2 ಸರಿ ನೋಟಿಸ್ ಬಂದಾಯಿತು. ಏನೇ ಕೆಲಸ ಇದ್ದರೂ ನೀನು ಇಲ್ಲಿಗೊಂದು ಸರಿ ಬರಬೇಕು, ಬೇರೆ ಏನೇನೂ ಇಲ್ಲ. ಇಂತಿ ನಿನ್ನ ಪ್ರೀತಿಯ ಅಪ್ಪ. ಒಟ್ಟಾರೆ ಹೊಸ ತಲೆಮಾರಿನ ಆಚರಣೆ ಅವ್ರಿಗೆ ಅರ್ಥ ಆಗದಿರೆ ಮೊದಲು ಬದುಕಿದ ಥರ ಬದುಕೋದಕ್ಕಾಗದೆ ಆದಿವಾಸಿಗಳು ತಮ್ಮ ಭಾಷೆಯನ್ನು ಕಳ್ಕೊತಿದ್ದಾರೆ. ಅವರ ಆಚರಣೆ ಕೂಡ ಅವರ ಎಲ್ಲ ಬೇಡಿಕೆಗಳನ್ನು. ಇದೇನಿದು? ಆ ಆದಿವಾಸಿ ಮುತ್ಕ ಕೊಟ್ಟಿರೋ ವಿಚಾರನ ಇಲ್ಲ ಸುಳ್ಳು ಪ್ರಚಾರನ? ಈ ಪ್ರಪಂಚದಲ್ಲಿ ಭಾಷೆ ಬಗ್ಗೆ ಇರೋ ಮಿಥಾಲಜಿನ ಯೂಸೇ ಮಾಡಿಲ್ಲ. ಶ್ರೀಕುಮಾರನ್ ಕನ್ಕ್ಲೂಷನ್ಸ್ ಎಲ್ಲ ಹೇಸ್ಟಿ ಮತ್ತೆ ಶಾಲೋ ಆಗಿದೆ ಅಂತ ಮುಂಚೆನೆ ಹೇಳಿದ್ದೆ ತಾನೆ, ಆದ್ರೆ ಗಮನಿಸೇ ಇಲ್ಲ ಅಲ್ವಾ? ಈ ಥೀಸಿಸ್ ಅಲ್ಲಿ ಚಾಪ್ಟರ್ 1, 3 and 7 ಅಲ್ಲಿ ಹೇಳಿರೋಂಥ ವಿಷಯ ಲಾಜಿಕಲಿ ಇಲ್ಲ. ಬಟ್ ಐ ಕಂಗ್ರ್ಯಾಚುಲೇಟ್ ಮಿಸ್ಟರ್ ಶ್ರೀಕುಮಾರ್. ಶ್ರೀಕುಮಾರ್ ಅವ್ರ ಥೀಸಿಸ್ ಸೋಷಿಯಲ್ ಲಿಂಗ್ವಿಸ್ಟಿಕ್ ಅಂತ ಹೇಳಿದ್ರೆ ವ್ಯಾಲ್ಯೂ ಇರೋಂಥ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ನನಗೆ ಯಾವ ಡೌಟು ಇಲ್ಲ. ಸಮ್ ಆಫ್ ಹಿಸ್ ಅಬ್ಸರ್ವೇಷನ್ಸ್
own relationship between new social formation and linguistic types is and wonderfully brilliant. Brave new ideas. Of course, we all welcome them. ಆದ್ರೆ ಕಾರ್ಡ್ ಮನುಷ್ಯರ ಬಗ್ಗೆ ಈ ತರ ರಿಸರ್ಚ್ನ ಒಪ್ಕೊಳ್ಳಕ್ಕೆ ಎನಿಹೌ ನಾನು ಒಪ್ಕೊಳ್ಳಲ್ಲ. ಈ ಥೀಸಿಸ್ ಇನ್ಕಂಪ್ಲೀಟ್. ವರ್ಕ್ ಸೈಟಲಿಸ್ಟ್ 3 ಜರ್ನಲಿಸ್ಟ್ ಹೆಸರನ್ನ ತಪ್ಪಾಗಿ ಕೊಟ್ಟಿದ್ದಾರೆ. ಸೆಕೆಂಡ್ ಆಫ್ ಆಲ್ ಇಯರ್ ಆಫ್ ಪಬ್ಲಿಕೇಶನೇ ಇಲ್ಲ. ಸೊ ಯು ಶುಡ್ ರಿವರ್ಕ್ ಅಂಡ್ ರೀಸಬ್ಮಿಟ್ ದಿಸ್ ಥೀಸಿಸ್ ಆಫ್ಟರ್ 6 months. ಐ ಅಗ್ರಿ ವಿತ್ ಡಾಕ್ಟರ್ ಜಯಲಕ್ಷ್ಮಿ. I strongly disagree. ಪ್ರೊಫೆಸರ್ ಹೇಳಿದ್ದು ಒಂದು ಕರೆಕ್ಟ್ ಆಗಿರೋ ನಿರ್ಧಾರ. ಇಟ್ ಈಸ್ ಸಿಂಪ್ಲಿ ಅನ್ಡೆಮೊಕ್ರೆಟಿಕ್ ಅಂಡ್ ಇನ್ಹ್ಯೂಮನ್. ವ್ಯಕ್ತಿ ಮೇಲಿರೋ ಕೋಪನ ಅವ್ನ ಕೆಲಸದ ಮೇಲೆ ತೋರಿಸಬಾರ್ದು. ಒಬ್ಬ ವ್ಯಕ್ತಿ 4 ವರ್ಷ ಪಟ್ಟಿರೋ ಕಷ್ಟನ 4 ವಾಕ್ಯದಲ್ಲಿ ಅವಮಾನ ಮಾಡ್ತಿದ್ದೀರಾ ಮೇಡಮ್. ಮತ್ತೆ ಏನು ಹೇಳಿದ್ರು? ಮತ್ತಿನ್ನೇನು ಹೇಳ್ತಾರೆ, ಸ್ಕಾಲರ್ಶಿಪ್ ಅಪ್ರೂವ್ ಮಾಡಲ್ವಂತೆ. ಈ ಬ್ಯೂರೋಕ್ರಸಿ ಎಲ್ಲ ಕಡೆ ಒಂದೇ ಥರನೇ. ನನ್ಗೆ ಹಾಕಿಲ್ಲ. ಮೆಸ್ ಫೀ ಕಟ್ಟದೇ ಇರೋದ್ರಿಂದ ಫುಡ್ ಕಟ್ ಮೇಲಿಂದ ಬಂದ ಆರ್ಡರ್. ಏನು ಕೇವಲವಾಗಿ ಮಾತಾಡ್ತಿದ್ಯಾ? ಅದನ್ನೆಲ್ಲ ನೀನು ನೇರವಾಗಿ ಹೋಗಿ ಕೇಳು, ಓಕೆನಾ? ಇದೊಬ್ಬನ ಅಸಹ್ಯ ಮಾಡೋ ಥರ. ಮೇಲಿಂದ ಆರ್ಡರ್ ಬಂದಿರೋದು, ನಾವೇನ್ ಮಾಡೋಣ? ಏನ್ ಮೇಲ್ಗಡೆ ಅವರು? ಲೇ ನೀನು ಸುಮ್ಮನೆ ಇರು. ಅದೆಲ್ಲ ಕಣೋ, ಇದು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ. ಏಯ್ ಜಗಳ ಮಾಡಬೇಡ, ನೀನು ಊಟ ಮಾಡಿ ಬಾ, ನಾನು ಹೊರಗಿರ್ತೀನಿ. ಕುಮಾರ್, ನನ್ನ ಕ್ಷಮಿಸ್ಬಿಡಪ್ಪ. ಮೇಲ್ಗಡೆಯವ್ರು ಏನು ಹೇಳಿದ್ರು ಅದನ್ನು ಮಾಡಿದೆ ಅಷ್ಟೇ. ಏ ಪರವಾಗಿಲ್ಲ ಬಿಡು ವಾಸವಣ್ಣ. ನಿಮ್ಮನ್ನೆಲ್ಲ ನನ್ನ ಸ್ವಂತ ಮಕ್ಕಳು ಥರ ತಿಳ್ಕೊಂಡಿದ್ದೀನಪ್ಪ. ನನಗಿವಾಗ ನೀನೊಂದು ಕೆಲಸ ಮಾಡು, ಊಟ ಮಾಡ್ತೇನೆ, ಇರಬೇಡ. ನನ್ನ ಪರವಾಗಿಲ್ಲ ವಾಸವಣ್ಣ, ಅದೆಲ್ಲ ಏನು ಬೇಡ. ಜಯಲಕ್ಷ್ಮಿನ ಅಧಿಕಾರದಿಂದ ಇಳಿಸ್ಬೇಕು. ಶ್ರೀಕುಮಾರ್ಗೆ ನ್ಯಾಯ ಸಿಗ್ಬೇಕು. ಜಯಲಕ್ಷ್ಮಿ ಸರ್ವಾಧಿಕಾರನ ನಿಲ್ಲಿಸಬೇಕು. ಶ್ರೀಕುಮಾರ್ಗೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗ್ಬೇಕು. ಜಯಲಕ್ಷ್ಮಿ ಅಧಿಕಾರದಿಂದ ಇಳಿಸಬೇಕು. ಶ್ರೀಕುಮಾರ್ಗೆ ನ್ಯಾಯ ಸಿಗಬೇಕು. ಶ್ರೀಕುಮಾರ್ಗೆ ನ್ಯಾಯ ಸಿಗಬೇಕು. ಶ್ರೀಕುಮಾರ್ಗೆ ನ್ಯಾಯ ಸಿಗಬೇಕು. ಜಯಲಕ್ಷ್ಮಿ ಅಧಿಕಾರದಿಂದ ಇಳಿಸಬೇಕು. ಶ್ರೀಕುಮಾರ್ಗೆ ನ್ಯಾಯ ಸಿಗಬೇಕು. ಇಲ್ಲ, ನಾನು ಬೇಸತ್ತೋದೆ. ನಾನು ಎಲ್ಲಾನು ಬಿಟ್ಬಿಡ್ತೀನಿ. ಶ್ರೀ, ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ. ಏ ಇದೆಲ್ಲ ಸರಿ ಹೋಗುತ್ತೆ ಅಂತ ಅನ್ನಿಸ್ತಿಲ್ಲ. ಅಲ್ಲಿ ತುಂಬ ಕಷ್ಟವಾದ ಸಿಚುವೇಶನ್ ಇದ್ರೆ ನೀನು ಇಲ್ಲಿ ಬಾ, ನಾವೇನಾದರೂ ಒಂದು ಮಾಡೋಣ. ಇಷ್ಟೊಂದೆಲ್ಲ ಯೋಚನೆ ಮಾಡಬೇಡ ಶ್ರೀ, ನೀನು ಇಲ್ಲಿ ಬಂದ್ಬಿಡು. ಸರಿ, ನಾನು ಕಾಲ್ ಮಾಡ್ತೀನಿ. ಶ್ರೀ ಶ್ರೀ, ಒಂದು ಬ್ಯಾಡ್ ನ್ಯೂಸ್ ಇದೆ. ನಿನ್ನ ಸಸ್ಪೆಂಡ್ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಡಾಕ್ಟರ್ ಜಯಲಕ್ಷ್ಮಿನ ನೀವು ಹೊಡೆಯೋಕೆ ಹೋಗಿದ್ದೀರಾ ಅಂತ ಅದರಲ್ಲಿ ಬಂದಿದೆ. 6 months ಸಸ್ಪೆನ್ಷನ್. ಅಲ್ವರೆಗೂ ನಿನ್ನ ಕ್ಯಾಂಪಸ್ ಒಳಗೆ ಬರಬಾರ್ದಂತನೂ ಹೇಳಿದ್ದಾರೆ. ಈಗ ನೀನು ಏನು ಮಾಡ್ತೀಯಾ? ಶ್ರೀ, ಥೀಸಿಸ್ ಎವ್ಯಾಲ್ಯೂಯೇಷನ್ ಬಂದಾಯ್ತು. ಎಲ್ಲ ಸಬ್ಜೆಕ್ಟಲ್ಲೂ ಪಾಸಿಟಿವ್ ಆಗಿದೆ. ಇವನ್ಗೇನಾಯ್ತು? ಏ ಏನು?
ಎಲ್ಲ ಇಲ್ಲಿ ಗಮನ ಕೊಡಿ. ನಾನು ಹೇಳೋದನ್ನ ಗಮನ ಕೊಟ್ಟು ನೀವು ಹೇಳಬೇಕು. ಓಕೆ? ಆ ಆ ಏನದು? ಇಲ್ಲಿ ಗಮನ ಕೊಡಿ. ಆ ಎಲ್ಲರೂ ಒಟ್ಟಿಗೆ ಹೇಳಬೇಕು. ಏನ್ರೋ ಮಾಡ್ತಿದ್ದೀರಾ? ಇಲ್ಲಿ ನೋಡ. ಆಹಾ, ಓದೇ ತಿಂತೀರಾ ನೀವೆಲ್ಲ? ಎಲ್ಲಿ ನೋಡಿ ಎಲ್ಲರೂ. ಹಾ, ಮುದ್ದೇನಳ್ಳಿ ಇಳಿರಿ. ಹಾ ಹಾ, ಅರ್ಸೋರ್. ಬೇಗ ಹತ್ರಮ್ಮ, ಎಷ್ಟೊತ್ತು ಮಾಡ್ತೀರಾ? ನಡಿ. ಏನೇ ಹಂಗ ಅವನು ಗಾಂಚಲಿಯಾಗಿ ಮಾತಾಡಬೇಡ ಅಂತ ಹೇಳ್ಬಿಡು. ಕಾಸು ಕೊಟ್ಟಿಲ್ಲ ಅಂದರೆ ಕೈ ಕತ್ತರಿಸ್ಬಿಡ್ತೀನಿ. ಇನ್ನೂ ಒಂದ್ಸಲಿ ಕೂಡ ಜೈಲ್ಗೆ ಹೋಗೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳು. ಹೊಡೆದು ಸಾಯ್ಸಾಕ್ಬಿಡ್ತೀನಿ ಅವನ್ನ. ಏನ್ ಅನ್ಕೊಂಡಿದ್ದಾನ ಅವನು? ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆಮೇಲೆ ಕೌಸಲ್ಯ ಬಾಗ್ಲು ಚಿಲ್ಕ ಸರಿಯಾಗಿ ಹಾಕು, ಆಯ್ತಾ? ಹಲೋ, ನಾನು ಬಂದೆ. ನೀನು ಅಲ್ಲೇ ಇರು, ನಾ ಬರ್ತೀನಿ. ಸರಿ. ಏನ್ ಬೇಕು ಸರ್? ಒಂದು ಟೀನಾ? ಏಯ್ ಎದಳ ಮೇಲೆ ಸ್ವಲ್ಪ ಸೈಡ್ ಬಾ. ಪರವಾಗಿಲ್ಲ. ಇವತ್ತು ಹೆಂಗಸ್ರು ಯಾರು ಬೇಡ, ಗಂಡಸ್ರು ಮಾತ್ರ ಹತ್ಕೊಳ್ಳಿ. ಯಾಕೆ ಇವತ್ತ್ಯಾಕೆ ಇವ್ನು ಬೇಡ ಅಂತಾನೆ? ಶ್ರೀ ಬಾ ಹತ್ತು. ಇಲ್ಲೇ ನಾನು ವರ್ಕ್ ಮಾಡೋ ಪಿಗ್ ಫಾರ್ಮ್.
ಬಾ. ಹಾಂ, ಇಲ್ಲಿ ಎಲ್ಲ ಟೈಮು ಸೇಫೇ ಸರ್. ನೀವು ಯಾವಾಗ ಬೇಕಾದರೂ ಕರ್ಕೊಂಡು ಬನ್ನಿ. ಮತ್ತೆ ಪೊಲೀಸು ನಾನು ಮತ್ತೆ ಮಾಡ್ತೀನಿ ಸರ್. ನಮಸ್ಕಾರನಮ್ಮ. ನಮಸ್ತೆ. ಏನು ಬೇಕಮ್ಮ? ರೂಮ್ ಬೇಕು. ಸಿಂಗಲ್ಲಾ ಡಬ್ಬಲ್ಲಾ? ಸಿಂಗಲ್. ಸಿಂಗಲ್ ಆದರೆ ಸೌಕರ್ಯ ಕಡಿಮೆ ಇರುತ್ತೆ. ಇರೋ ಸೌಕರ್ಯನೇ ಸಾಕು. ರೆಂಟ್ ಎಷ್ಟು? 250. ಸರ್ ಅಡ್ರೆಸ್? ಹಾಂ, ತಗೊಳ್ಳಿ ಬಿಗಿ. ನಾನು ಆಚೆ ಬಂದಿದ್ದೆ ಕಣ. ನಾನು ಮತ್ತೆ ಮಾಡ್ತೀನಿ. ನನ್ನ ಬಸ್ ಸ್ಟಾಪ್ ಇರೋ ನಾನು ಬರ್ತಿದ್ದೀನಿ. ಶ್ರೀ, ಇರೋ ಸೌಕರ್ಯಕ್ಕೆ ಅಡ್ಜಸ್ಟ್ ಮಾಡ್ಕೋ. ನಾನು ಸಾಯಂಕಾಲ ಬಂದು ನೋಡ್ತೀನಿ. ತಗೋ, ಇಟ್ಕೋ. ಸರಿ. ಸರ್ ಕೀ? ಹಾಂ, 2nd ಫ್ಲೋರ್ ಸರ್. ಹಾಂ ಹಾಂ. ಹಾ, ಬುಕ್ ತೆಗೀರಿ. ನೆನ್ನೆ ಹೋದ್ರಲ್ಲ, ಅವ್ರ ಲೆಕ್ಕ ಎಲ್ಲ ತೆಗೀರಿ ನೋಡೋಣ. ತೆಗೀರಿ ನೋಡೋಣ. ನೋಡಿ. ಡೇವಿಡ್ ಅಣ್ಣ, ಆ ಡಿಸ್ಪ್ಯಾಚ್ ಫೈಲ್ ಎಲ್ಲಿ? ಡಿಸ್ಪ್ಯಾಚ್ ಫೈಲ್ ಅಲ್ಲೇ ಇರುತ್ತೆ. ಎಲ್ಲಿ? ಆ ಹಳದಿ ಫೈಲ್ ಮೇಲೆ ಇರುತ್ತೆ. ಸ್ನೇಹ ಮೇಡಮ್, GM ಕರೀತಾ ಇದ್ದಾರೆ. ಏಯ್, ನೀನ್ ಲೆಕ್ಕ ನೋಡ್ತಿದ್ಯಾ, ನನ್ನನ್ನು ನೋಡ್ತಿದ್ಯಾ? ನಾನೇನು ನೋಡಿಲ್ಲ. ಅಯ್ಯಯ್ಯೋ. ಏಯ್, ಏನೇ ನೆನೆ ಎಲಿಮಿನೇಷನ್ ಆಗಿದ್ದು ಯಾರು ನೋಡ್ದ್ಯಾ? ಆ ಮಧು ಆಚೆ ಹೋಗಿದ್ದು ಬೇಜಾರಾಗ್ತಿದೆ ಅಲ್ವಾ? ಆ ಟೈಮಲ್ಲಿ ಕುಕಿಂಗ್ ಪ್ರೋಗ್ರಾಮ್. ನಮ್ಮ ಅತ್ತೆ ಅದನ್ನ ನೋಡ್ತಾ ಇದ್ರು, ಅದರಿಂದ ಅದು ಮಿಸ್ ಆಯ್ತು. ಒಳ್ಳೆ ಅಡುಗೆ ಹುಚ್ಚಿ. ನೀವಿಬ್ರು ಸೀರಿಯಲ್ ನೋಡ್ತೀರಲ್ಲ? ನೀವಿಬ್ರು ದಡ್ರ ಏನು? ಸೀರಿಯಲ್ ನೋಡ್ತಾರಂತೆ. ಸೀರಿಯಲ್ ಹುಡ್ಗಿಗೆ ಫೈಲ್ ಸಿಕ್ತಾ? ಸೀರಿಯಲ್ ಅಂತೆ, ಅಡುಗೆ ಪ್ರೋಗ್ರಾಮ್ ಅಂತೆ. ಏನೋ ಔಟ್ ಆಯ್ತಂತೆ. ಲೇ, ನೆನ್ನೆ ನೀನೆಲ್ಲೋ ಇದ್ದೆ? ನಾನು ಇಷ್ಟು ಕೆಲಸ ಅಂತ ನೋಡೋದು. ಇಲ್ಲಿರೋ ಕೆಲಸಗಳನ್ನೆಲ್ಲ ನಾನೇ ನೋಡ್ಬೇಕು. ಇಲ್ಲೆಷ್ಟು ಲೋಡ್ ಬಂತು ಹೋಯ್ತು ಅನ್ನೋದು ನೋಡ್ಬೇಕು. ಎಲ್ಲ ಆರ್ಡ್ರನ್ನು ನೋಡ್ದವ್ ನಾನು. ಯಾಕೆಂದ್ರೆ ಟ್ರೇಡ್ ಯೂನಿಯನ್ ಅಲ್ಲಿ ಮೆಂಬರ್ ಅಲ್ವಾ. ಆದ್ರೆ ಇವತ್ತು ನಾನು ಭಯನೇ ಬಿದ್ಬಿಟ್ಟೆ. ವೆಸ್ಟ್ ಬೆಂಗಾಲ್ಗೂ ತ್ರಿಪುರಾಗೂ ಏನಾಯ್ತು ಅಂತ ನ್ಯೂಸ್ ನೋಡ್ದಾಗ್ಲೇ ಗೊತ್ತಾಗಿದ್ದಲ್ವಾ. ಲೇ ಡೇವಿಡ್, ಇವರೆಲ್ಲ ಮೂರ್ಖರಲ್ಲ, ನೀನೇ ದೊಡ್ಡ ಮೂರ್ಖ. ಅಯ್ಯೋ, ಆ ಹುಡುಗಿಗೆ ಆ ಮುಟ್ಟಾಳಿನಿಂದ ಫೈಲ್ ಸಿಕ್ಕಿರತ್ತಾ? ಸಿಕ್ಕಿರತ್ತೆ. ಕ್ಲೀನ್ ಆಗಿರೋ ವಿಷಯದಲ್ಲಿ ನಮ್ಮ ಫಾರಂ ಕಡಿಮೆ ಇಲ್ಲ. ಬನ್ನಿ. ಸ್ನೇಹ, ಇವರು ಸಿಸ್ಟರ್ ಮರಿಯಾ. ಇವರು ವೆಟನರಿ ಕಾಲೇಜ್ನಲ್ಲಿ ಇದ್ದಾರೆ. ಇವ್ರಿಗೆ ಸ್ವಲ್ಪ ನಮ್ಮ ಫಾರ್ಮ್ ತೋರಿಸ್ಬೇಕು. ಸಿಸ್ಟರ್, ನೀವು ಹೋಗಿ. ಥ್ಯಾಂಕ್ ಯು. ಪ್ಲೀಸ್ ಸೈಲೆನ್ಸ್. ಹೆಂಗಿದೆ? ಬ್ಯೂಟಿಫುಲ್. ಇದು ಇಂಡಿಯಾನಲ್ಲೇ ತುಂಬಾ ಅಪ್ಡೇಟೆಡ್ ಆಗಿರೋ ಪಿಗ್ ಫಾರ್ಮ್. ಗೊತ್ತು, ಅದಕ್ಕೆ ತಾನೇ ಸ್ಟಡಿ ಮಾಡೋಕೆ ಇಲ್ಲಿಗೆ ಬಂದಿರೋದು. ಇಲ್ಲಿ ಹಂದಿಗಳು ಮಾತ್ರ ಅಲ್ಲ, ಕೋಳಿಗಳು, ಎಮ್ಮೆಗಳು ಎಲ್ಲಾನು ಸಾಕ್ತಾ ಇದೀವಿ. ಅಲ್ಲೊಂದು ಫೋಟೋ ತಗೋಬಹುದು ನೀವು. ಅದನ್ನ ತಗೊಳ್ಳಿ. ಸ್ನೇಹ, ಯಾರಿವ್ರಲ್ಲ? ವೆಟನರಿ ಸ್ಟೂಡೆಂಟ್ಸೇ. ಓ ಎಸ್. ಐ ಆಮ್ ಸಿಸ್ಟರ್ ಮರಿಯಾ. ನಾನು ಡಾಕ್ಟರ್ ಡ್ಯಾನಿಯಲ್. ನೈಸ್ ಟು. ಏನ್ ನಿನ್ ಸುಂದರವಾದ ಹೆಸರು? ಫ್ರಾನ್ಸಿ. ಸ್ವೀಟ್ ನೇಮ್. ದೆನ್ ಕಮ್ ಆನ್, ನಾನೆಲ್ಲ ತೋರಿಸ್ತೀನಿ. ನಾನ್ ಬೇಕಾದ್ರೆ ಆಫೀಸ್ಗೆ ಹೋಗ್ಲಾ? ನೋ, ಸ್ನೇಹನ ಜೊತೆಲೇ ಬರಬೇಕು. ಅದು ಈ ತರ ಒಂದು ವಿಚಾರಕ್ಕೆಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದಿದ್ರೆ ನೀವು, ನಾನು ಕೂಡ ಹೆಲ್ಪ್ ಮಾಡ್ತಿದ್ದೆ ಅಲ್ವಾ? ಬನ್ನಿ. ಇಲ್ಲಿರೋದೆಲ್ಲ ನನ್ನ ಜೊತೆನೇ ಬೆಳೆದಿರೋ ಹಾಗೆ. ಮಲಗಿದ್ಯಾ? ದಿಸ್ ಈಸ್ ವೈ ಯು ಆರ್ ಚೇರ್. ಇದರಲ್ಲಿ ನಿಮಗೆ ತುಂಬ ಒಳ್ಳೆ ಮಾಂಸ ಸಿಗುತ್ತೆ. ಪ್ರಾಯದಲ್ಲಿರೋವಂಥ ಗಂಡು ಹಂದಿ 300 ರಿಂದ 400 kg ತೂಕ ಇರುತ್ತೆ. ಹೆಣ್ಣು ಹಂದಿ ಆವ್ರೇಜ್ ತೂಕ ಬಂದು 220 ರಿಂದ 320 kg ಇರುತ್ತೆ. ಹಾಂ, ಏನೋ ಎಲ್ಲದಕ್ಕೂ ಊಟ ಆಗ್ದೆ ಸರ್. ಮತ್ತೆ ಹೊರಡು. ಇದು ಮೀಡಿಯಂ ಸೈಜ್ ವೈಟ್ ಪ್ಯೂರ್ ಚೇರ್. ಇಂಡಿಯಾದಲ್ಲಿರೋ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗುವಂಥ ಹಂದಿ. ದಿಸ್ ಇಸ್ ಬಕ್ಶೇರ್ ಪಿಗ್. ಇದ್ರ ನೇಟಿವ್ ಪ್ಲೇಸ್ ಇಂಗ್ಲೆಂಡ್. ಕೊಬ್ಬು ಕಡಿಮೆ ಇರುವಂಥ ಬ್ರೀಡ್. ಇದ್ರ ಮಾಂಸ ತುಂಬ ಚೆನ್ನಾಗಿರುತ್ತೆ. ಸಿಸ್ಟರ್,
ಇನ್ನೂ ಎಷ್ಟೊಂದು ಜಾಗನ ಕವರ್ ಮಾಡಬೇಕು. ನೀವು ನಡೆದು ಆಯಾಸ ಮಾಡ್ಕೋಬೇಡಿ. ಸ್ನೇಹ ಸಿಸ್ಟರ್ನ ಕರ್ಕೊಂಡು ಆಫೀಸ್ಗೆ ಹೋಗಿರು. ಇವ್ರಿಗೆಲ್ಲ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋ ಐ ಹ್ಯಾವ್ ನೋ ಪ್ರಾಬ್ಲಮ್. ನಾನು ನಿಮ್ಗೊಂದು ರಹಸ್ಯ ತೋರಿಸ್ತೀನಿ. ದೀಪಣ್ಣ, ಸಾ ನೀನು ಆ ಚಿಂದನ್ ಸ್ವಲ್ಪ ಕರ್ಕೊಂಬಾ. ಸರಿ ಸಾ, ಇಂದ ತಗೋ, ತಿನ್ನು ತಿನ್ನು ತಿನ್ನು, ನಡಿ ನಡಿ. ಈ ಚಿಂದನ್ ಬಂದಾಯ್ತು. ನಿಮಗೆಲ್ಲ ಇದನ್ನ ನೋಡಿದ್ಮೇಲೆ ಏನಾದರೂ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ನಾನು ಅರ್ಥ ಮಾಡಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಹೆಣ್ಣು ಹಂದಿಗಳು. ಇದೆಲ್ಲ ಇವಾಗ ಹೀಟಲ್ಲಿದೆ. ಗಂಡು ಹಂದಿಗಳನ್ನ ಹುಡುಕ್ತಾ ಇದೆ ಅಂತ ಅರ್ಥ. ದೀಪಣ್ಣ ಸರ್, ದೀಪಣ್ಣ ಅದನ್ನು ಒಳಗಡೆ ಬಿಡು. ಹೋಗು. ಲುಕ್, ಇದನ್ನೆಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ. ಹೈಯರ್ ಸ್ಟಡೀಸ್ಗೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ, ಇಲ್ಲಿಂದ ಹೊರಡೋಣ. ನೀವು ಬನ್ನಿ. ವೆರಿ ಸ್ಟೂಡೆಂಟ್ಸ್, ನಾನು ಇಲ್ಲಿಂದ ಹೊರಡ್ಲಾ ಸರ್? ಗೋ. ಪ್ರವೀಣ್, ಶ್ರೀಕುಮಾರ ನನ್ನ ಬೆಸ್ಟ್ ಫ್ರೆಂಡ್. ಯೂನಿವರ್ಸಿಟಿಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಬೇಕಾಯ್ತು. ಅವ್ರ ಫ್ಯಾಮಿಲಿಲಿ ತುಂಬ ಪ್ರಾಬ್ಲಮ್ಸ್ಗಳಿದ್ದಾವೆ. ಅದೆಲ್ಲ ನೋಡ್ಕೊಳ್ಳೋಕ್ಕೆ ಒಂದು ಕೆಲಸ ಬೇಕು. ಯಾವುದಾದ್ರೂ ಕೆಲಸ ನಿಮ್ಮ ಆಫೀಸಲ್ಲಿ ಸಿಕ್ಕಿದಿದ್ರೆ. ಸಾರಿ ಸ್ನೇಹ, ಇಲ್ಲಿ ಯಾವ ಕೆಲಸನೂ ಇಲ್ಲ. ಇಲ್ಲಿರೋರನ್ನ ಮೇಂಟೈನ್ ಮಾಡೋ ಕಷ್ಟ ನನಗೆ ಮಾತ್ರ ಗೊತ್ತು. ನೀನು ಬೇರೆಯವ್ರ ಹತ್ರ ವಿಚಾರಿಸು. ಸರಿ ಅಣ್ಣ, ನಾನು ಆಮೇಲೆ ಮಾಡ್ತೀನಿ. ಪರವಾಗಿಲ್ಲ, ನೀನು ಟೆನ್ಷನ್ ತಗೋಬೇಡ. ನಮ್ಮ ಅಪ್ಪನೇ ನಾನು ವರ್ಕ್ ಮಾಡೋ ಫಾರ್ಮಲ್ಲಿ ಯೂನಿಯನ್ ಹೆಡ್. ಅವ್ರ ಹತ್ರ ಆಲ್ರೆಡಿ ನಾನು ನಿನ್ನ ಕೆಲಸದ ಬಗ್ಗೆ ಮಾತಾಡಿದ್ದೀನಿ. ನೀನು ಇಷ್ಟೊಂದು ಓದ್ಕೊಂಡು ಫಾರ್ಮಲ್ಲಿ ಕೆಲಸ ಮಾಡೋದು ಬೇಡ ಅಂತ ಪ್ರವೀಣಿಗೆ ಹೇಳಿದೆ. ಇವಾಗ ನನಗೆ ಇಂಥ ಕೆಲಸನೇ ಅಂತೇನಿಲ್ಲ, ಯಾವುದಾದ್ರೂ ಕೆಲಸ ಮಾಡಲೇಬೇಕು. ರಿಸರ್ಚ್ ಕಂಪ್ಲೀಟ್ ಮಾಡದೆ ಹೋಗಿದ್ರಿಂದ ಯಾವ ಕೆಲಸನೂ ಇಲ್ಲ ಅಂದರೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಮನೆ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದೆ. ಅಪ್ಪನ ಹತ್ರ ಇದ್ರ ಬಗ್ಗೆ ಏನೂ ಹೇಳಿಲ್ಲ. ಪರವಾಗಿಲ್ಲ ಶ್ರೀ, ಎಲ್ಲ ಸರಿ ಹೋಗುತ್ತೆ. ನೀನಿದು ಕುಡಿ. ನಾಳೆ ನೀನು ಬಂದು GMನ ನೋಡು. ಕನ್ನಡದಲ್ಲಿ PhD, ಪರವಾಗಿಲ್ಲ. ಹಾಂ, ಸ್ನೇಹ ಪ್ಲೀಸ್ ಕಮ್ ಇನ್. ಲುಕ್ ಮಿಸ್ಟರ್ ಶ್ರೀಕುಮಾರ್, ಇಲ್ಲಿ ನಿಮಗೆ ಯಾವ ವೇಕೆನ್ಸಿನೂ ಇಲ್ಲ. ಆದರೆ ನಾನು ಶೇಖರ್ ಹೇಳಿದ್ರು ಅಂತ ನಿಮ್ಮನ್ನು ಅಪಾಯಿಂಟ್ ಮಾಡ್ಕೋತಿದ್ದೀನಿ. ಥ್ಯಾಂಕ್ ಯು ಸರ್. ಬಟ್ ಒನ್ ಮೋರ್ ಥಿಂಗ್, ಇಸ್ ಟೆಂಪ್ರವರಿ ಪೋಸ್ಟ್, ಓಕೆ? ಸ್ನೇಹ, ಇವ್ರನ್ನ ಪರ್ಚೇಸ್ ಸೆಕ್ಷನಲ್ಲಿ ಬಿಟ್ಬಿಡಿ. ಓಕೆ ಮ್ಯಾನ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಬಾ. ಇವಾಗ ನಿಂಗೆ ಸಂತೋಷ ಅಲ್ವಾ? ಯಾಕೆ ನಿನಗೆ ಸಂತೋಷ? ಹೋಗು. ಹಾಯ್ ಸ್ನೇಹ, ಲುಕಿಂಗ್ ಗುಡ್. ಹೂ ಇಸ್ ದಿಸ್? ಇವರು ಶ್ರೀಕುಮಾರ್, ನನ್ನ ಫ್ರೆಂಡು. ಇವತ್ತೇ ಜಾಯ್ನ್ ಆಗಿದ್ದಾರೆ. ಶ್ರೀ, ಇವರು ಡಾಕ್ಟರ್ ಡ್ಯಾನಿಯಲ್, ಇಲ್ಲಿನ ಮೆಡಿಕಲ್ ಇನ್ಚಾರ್ಜ್. ಹಲೋ ಸರ್. ಓಕೆ ಬಾಯ್. ಅವನು ಒನ್ ಮೋರ್ ಲೂಸ್ ಡಿಸ್ಟರ್ಬೆನ್ಸ್. ಎಣ್ಣೆ ಕಂಪ್ನಿಯವ್ರಿಗೆ ಬೆಲೆ ನಿರ್ಧರಿಸಿ ಕೊಟ್ಟಾಗಲೇ ವಿರೋಧಿಸಿದ್ವಿ. ಆದ್ರೆ ಇವಾಗ ಏನಾಯ್ತು? ಬೆಲೆ ಜಾಸ್ತಿ ಆಯ್ತು. ಪೆಟ್ರೋಲು ಡೀಸೆಲ್ ದಿನಕ್ಕೆ ₹3 ಜಾಸ್ತಿ ಆಗ್ತಿದೆ. ಇನ್ಮೇಲೆ ಎಲ್ಲಾ ಬೆಲೆನೂ ಜಾಸ್ತಿ ಆಗುತ್ತೆ. ಈ ಚಿನ್ನದ ಬೆಲೆನೂ ಜಾಸ್ತಿ ಆಗಿದೆ. ಇವರು ಶ್ರೀಕುಮಾರ್, ನನ್ನ ಫ್ರೆಂಡು, ಇವತ್ತೇ ಜಾಯ್ನ್ ಆಗಿದ್ದಾರೆ. ಹಲೋ, ಇವ್ರು ಕುಮಾರ್, ಲಿನಿ, ಅವ್ರ ಅಶ್ವತಿ. ಇವರು ಡೇವಿಡ್ ಅಣ್ಣ, ನಮ್ಮ ಎಂಪ್ಲಾಯ್ ಯೂನಿಯನ್ ಸೆಕ್ರೆಟರಿ. ಲೇಟ್ ಮಾಡಬೇಡಿ, ಇವತ್ತೇ ಮೆಂಬರ್ಶಿಪ್ ತಗೊಳ್ಳಿ. ಏನ್ ಕುಮಾರ್ ಸರ್? ಈಗ ತಾನೇ ಬಂದಿರೋದಲ್ವಾ, ಅವ್ರಿಗೆ ಸ್ವಲ್ಪ ಸಮಯ ಕೊಡಪ್ಪ ಡೇವಿಡ್. ಮತ್ತೆ ಡೇವಿಡ್ ಅಣ್ಣ, ಇವತ್ತಿಗೆ ಶ್ರೀಕುಮಾರ್ಗೆ ನಿಮ್ಮ ಕ್ವಾರ್ಟರ್ಸ್ ಅಲ್ಲಿ ಇರಕ್ಕೆ ಅವಕಾಶ ಮಾಡ್ಕೊಡಿ. ಓ, ಅದಕ್ಕೇನು ಮಾಡ್ಬಿಡೋಣ. ಇವ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಆಮೇಲೆ ಹೇಳ್ತೀನಿ. ಬಾ ಶ್ರೀ. ಮನುಷ್ಯನ್ ನೋಡಿದ್ರೆ ಒಳ್ಳೆ ಒಂಥರನೇ ಕಾಣಿಸ್ತಾನೆ. ನೀನ್ ಬಂದಾಗ್ಲೂ ನನಗೆ ಹಂಗೆ ಅನ್ಸಿತ್ತು. ಆನಿ ಅಕ್ಕ, ಇವ್ರು ಶ್ರೀಕುಮಾರ್. ಹಲೋ.
ಇದೇ ನಿನ್ನ ಚೇರ್. ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಹ್ಯಾಪಿಯಾಗಿ ಕೂತ್ಕೋ. ಒಡೆದು ಬಾಟ್ಲ್ ಹೊಡೆದಾಗ ನೋಡಿದೆ ಹೆಂಗ್ ತೆಗಿಯೋದು? 1ನೇ ತಾರೀಕು ಇದನ್ನ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಸ್ವಲ್ಪ ಕರ್ನಾಟಕದ ಕುಡುಕನಿಗೆ ಕುಡಿಯೋದನ್ನ ಹೇಳ್ಕೊಡ್ಬೇಕೇನೋ. ಸರಿ ಸರಿ ಬಾತಮ್ಮ ಸ್ವಲ್ಪ ಕುಡಿ. ಯಾಕೆ ಕುಡಿಯಲ್ವಾ? ನಾನು ಕುಡಿಯೋದಿಲ್ಲ. ಕುಡಿಯಲ್ಲ ಅಂದ್ರೆ ಪರವಾಗಿಲ್ಲ, ಹೋಗಿ. ಇವನ್ನ ಕುಡ್ಸೋದು ಗೊತ್ತು, ಆದ್ರೆ ಒಳ್ಳೆಯವರು ನನ್ನಿಂದ ಕುಡಿಯೋದು ಬೇಡ ಅಂತ. ಎಲ್ಲ ಒಟ್ಟಿಗೆ ಎತ್ಕೊಂಡ್ ಕುಡ್ದ್ಬಿಡ್ಬೇಡ. ಐರೇಂಜ್ ಪೀಪಲ್ ಕುಡಿಯೋದು ಒಂದು ಸ್ಟೈಲ್ ಇದೆ, ಅದನ್ನೆಲ್ಲ ಬಿಟ್ಟು ಒಂದೇ ಗಲ್ಪಲ್ಲಿ ಕುಡಿತಿದ್ಯಾ? ಆದ್ರೆ ನನಗೂ ಒಂದೇ ಸಮ ಕುಡಿಯೋದು ಇಷ್ಟ ಆಗಲ್ಲ. ಇನ್ನೂ ಸ್ವಲ್ಪ ದಿನ ಜೀವಂತವಾಗಿರ್ಬೇಕಲ್ವಾ? ಚೆನ್ನಾಗಿ ಕುಡಿಬೇಕು, ತಿನ್ಬೇಕು. ಇಲ್ಲ, ಅವ್ರು ಕೆಳಗಿದ್ದಾರೆ. ಇಲ್ಲ, ಇನ್ನೂ ತಿಂದಿಲ್ಲ. ಸ್ನೇಹ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಲಕ್ಷ್ಮಿ, ನೀನ್ ಎಲ್ಲಿದ್ಯಾ? ಫೋನ್ ಯಾಕೆ ತೆಗಿತಿಲ್ಲ? ನಾನು ಎಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ? ಮನೆಯಲ್ಲಿದ್ಯಾ? ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಏನ್ ಕೆಲಸ ಮಾಡಿದ್ಯಾ ನೀನು? ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ. ಏನ್ ಪ್ಲಾನ್ ನಿಂದು? ರಿಸರ್ಚ್ ಕಂಪ್ಲೀಟ್ ಮಾಡಬಾರ್ದಾ? ಬೇರೆನೆಲ್ಲ ಬಿಟ್ಬಿಡು. ನಿನ್ ಮೇಡಮ್ ಹತ್ರ ಹೋಗ್ಬಿಟ್ಟು ಸಾರಿ ಹೇಳು. ಸ್ವಲ್ಪ ತಾಳ್ಮೆಯಿಂದ ಹೋದ್ರೆ ಏನೂ ಆಗೋದಿಲ್ಲ ಅಲ್ವಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕೈ ಕೊಡು. ಮುಗ್ದೋಯ್ತಾ? ಅಣ್ಣ ಅಣ್ಣ, ಬಿಲ್ಲಲ್ಲಿ 250 ಮೂಟೆ ಇದೆ, ಲೋಡಲ್ಲಿ 200 ಇದೆ. ಇದು ಹೇಗೆ ಸಾಧ್ಯ? ನನಗದು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ಅಂತಿದ್ದೀರಾ? 50 ಮೂಟೆ ಕಮ್ಮಿ ಇದೆ. ಇವ್ರ ಲೆಕ್ಕ ಎಲ್ಲ ಹಿಂಗೇನೆ, ಬಿಲ್ಲಲ್ಲಿರೋ ಲೆಕ್ಕನೇ ಬರೆದ್ಬಿಡು. ಲೆಕ್ಕ ಸರಿ ಹೋಗಲ್ವಲ್ಲ? ಅದೇ ನೀವು ಓದಿರೋ ಲೆಕ್ಕ ಇಲ್ಲಿರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಹೋಗಿ ತಿನ್ಕೊಂಬರ್ತೀನಿ. ಏನಯ್ಯ ಬರ್ದಿಟ್ಟಿದ್ಯಾ ನೀನು? ನಿನಗೆ ಚೆನ್ನಾಗಿ ಓದಕ್ ಬರುತ್ತೆ ಅಂತ ಏನ್ ಬರೆದ್ರು ನಡೆಯುತ್ತೆ ಅನ್ಕೊಂಡಿದ್ಯಾ? ಪರ್ಚೇಸ್ ಅಲ್ಲಿರೋ ಲೆಕ್ಕನೋ ಸ್ಟಾಕ್ ಅಲ್ಲಿರೋ ಎಂಟ್ರಿನೋ ಟ್ಯಾಲಿನೇ ಆಗ್ತಿಲ್ಲ. ಸರ್, ಲೋಡ್ನ ಕರೆಕ್ಟಾಗಿ ಚೆಕ್ ಮಾಡಿದ್ದೀನಿ. ಲೋಡಲ್ಲಿ ಕಮ್ಮಿ ಇತ್ತು, ಅದಕ್ಕೆ ಅದು ಮಾತ್ರ ಮಾರ್ಕ್ ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಎನಿ ಬ್ಲಡಿ ಎಕ್ಸ್ಪ್ಲನೇಷನ್. ನೋಡಿದು ಒಂದು ಲಿಫ್ಟೆಡ್ ಕಂಪ್ನಿ, ಇದಕ್ಕೆ ಅಂತ ಒಂದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದೆ. ನೀನ್ ಅದನ್ನ ಸರಿ ಮಾಡೋದಿಕ್ಕೂ ಬದಲಾಯಿಸೋದಿಕ್ಕೂ ನೋಡ್ಬೇಡ. ಸರ್, ನಾನೇನು ಬದಲಾಯಿಸ್ತಾ ಇಲ್ಲ, ನೀವೇ ನೋಡಿ. ಅದರಲ್ಲಿ ಓವರ್ ಸ್ಮಾರ್ಟ್ ಆಗ್ಬೇಡ. ಅವ್ರು ಹೇಳೋದಕ್ಕೆ ತಲೆ ಆಡಿಸ್ಬೇಕೆ ಹೊರತು ಬಾಲ ಆಡಿಸ್ಬೇಡ. ಅರ್ಥ ಆಯ್ತಾ? ಸರಿ, ಹೋಗು. ನೀನ್ ಮಾತ್ರ ಹೊಟ್ಟೋದ್ರೆ ಇದನ್ನೇ ತಗೊಂಡೋಗ್ತಾರೆ. ಸಾರಿ ಸರ್. ನೋಡು, ಕೊಡೋ ದುಡ್ಡಿಗೆ ಮಾತ್ರ ಕೆಲಸ ಮಾಡಿದ್ರೆ ಸಾಕು. ಅರ್ಥ ಆಯ್ತಾ? ನನಗೆ ಕೆಲಸ ಹೇಳ್ತಾನೆ, ಬೇರೆ ಏನ್ ಹೇಳಿ? ನಾನು ಅವತ್ತೇ ಹೇಳ್ದೆ ಅಲ್ವಾ ಸರ್, ಇಲ್ಲಿರೋ ಲೆಕ್ಕನೇ ಬೇರೆ ಅಂತ. ಯಜಮಾನ್ರು ಎಲ್ಲೋ ಇದ್ದಾರೆ, ಚೆನ್ನಾಗಿ ನಡಿಬೇಕು ಅಂತ ಅವ್ರಿಗೂ ಆಸೆ ಇಲ್ಲ. ಹೀಗಿರುವಾಗ ನಾವು ಸುಮ್ಮನೆ ಯಾಕೆ ಸರ್ ತೊಂದರೆ ತಗೊಳ್ಬೇಕು? ಆದರೂ ಮನಸಾಕ್ಷಿ ವಿರುದ್ಧ ಹೇಗಣ? ಮನಸ್ಸಾಕ್ಷಿನ? ಏನು ಮನಸ್ಸಾಕ್ಷಿ ಸರ್? ಪಾಪ, ಇಷ್ಟು ವರ್ಷ ಇವುಗಳ ಹೆಸರು ಹೇಳಿ ಎಷ್ಟೋ ಲಕ್ಷ ನುಂಗ್ಬಿಟ್ರು. ಏಯ್, ನೀವು ಮುಟ್ ನೋಡ್ತೀರಾ? ಮುಟ್ ನೋಡಿ, ಭಯಪಡ್ಬೇಡಿ. ಮನುಷ್ಯ ಥರ ಅಲ್ವೇ ಅಲ್ಲ, ತುಂಬ ಪ್ರೀತಿ ಇದಕ್ಕೆ. ಮುಟ್ ನೋಡಿ. ಏಯ್, ನಾನೊಂದು ವಿಷಯ ಕೇಳಲ್ಲ?
ಕೇಳ್ಬೇಡ, ನಾನು ಇಲ್ಲಿ ಕುತ್ಕೊಂಡ್ ಕೊಡೋದಿಲ್ಲ. ಕುಡಿಬೇಡ. ಮತ್ ಹೊರಗಡೆ ಬಂದು ಕುಡಿಲ್ಲ. ಫಾದರ್ ಬಂದ್ರೆ ತೊಂದ್ರೆ ಆಗತ್ತೆ. ಫಾದರ್ ಬಂದ್ರು ಕೊಡೋದಿಲ್ಲ. ಕುಡ್ದ್ಬಿಟ್ಟು ಮೊದ್ಲಿಂದ ಹೋಗಪ್ಪ. ಲೇ ಹೋಗ್ತೀನಿ ಇರೋ. ಏನಾದ್ರೂ ಮಾಡು. ಒಳ್ಳೆ ಕತೆ. ಸರ್ ಬೇಗ ಶುರು ಮಾಡ್ಬಿಟ್ರ? ಎಲ್ಲಿಗೆ ಹೋಗ್ತಿದ್ದೀರಾ ಹೋಗ್ತಾ ಸರ್? ಇದೀನಿ. ಹೌದಾ? ಹೋಗ್ ಬರ್ತೀನಿ ಅಣ್ಣ. ಒಂದ್ ನಿಮಿಷ. ಹೆಂಡತಿ ಮಕ್ಳಿಗೆ ಇದನ್ನ ಕೊಟ್ಬಿಡಿ. ನನ್ಗಿನ್ನ ಮದುವೆ ಆಗಿ ಹಂಗಿದ್ರೆ ನಮ್ಮ ಹೆಂಡತಿ ಮಕ್ಳು ಕೊಡ್ತೀನಿ. ಅಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ಕೊಟ್ಬಿಡಿ, ಸರಿನಾ? ತಿಮ್ಮಣ್ಣ ಕೊಟ್ಟ ಅಂತೇಳಿ. ಏನು ಹೇಳಿ? ತಿಮ್ಮಣ್ಣ. ಸರಿ ಅಣ್ಣ. ಹೋಗಿ. ಹೊಸ್ದಾಗಿ ಬಂದಿರೋ ಸಾರು, ಒಳ್ಳೆ ಮನುಷ್ಯ. ಮದ್ವೆನೂ ಮಾಡ್ಕೊಂಡಿಲ್ಲ, ಕುಡಿಯೋದು ಇಲ್ಲ. ಪೈಕಿಂಜೋ ಪೈಕಿಂಜೋ. ಬೇಗ ಅಲ್ಲಿಂದ ಹೋಗಯ್ಯ. ಹೋಗ್ತೀನಿ ರಯ್ಯ. ಸುಮ್ಮನೆ ಬಾ ನೀನು. ಇಲ್ಲಿರು ಬಾ. ಕೃಷ್ಣ, ಅಪ್ಪ ದೇವ್ರೆ ಕಾಪಾಡಪ್ಪ. ಸ್ನೇಹ ಯಾರು ಅಂತ ನೋಡು. ಶ್ರೀನಾ, ಬಾ. ಇಲ್ಲ ಪರವಾಗಿಲ್ಲ, ನಾನು ಊರಿಗೆ ಹೋಗ್ಬೇಕು. ಏನಪ್ಪ ವಿಷಯ ಅಂದರೆ ಅಕ್ಕ ಕರೆದ್ರು. ಇವತ್ತು ನೈಟ್ ಗಾಡಿಯಲ್ಲಿ ಹೋಗ್ತಿದ್ದೀನಿ, ಬೆಳಗ್ಗೆ ಸೇರ್ತೀನಿ. ಲೀವ್ ಲೆಟರ್ ರಾಜೇಶ್ ಹತ್ರ ಕೊಟ್ಟಿದ್ದೀನಿ. ಆಮೇಲೆ ನಾನು ಬಂದಿದ್ದು ನನಗೆ ಒಂದು 1000 ರೂಪಾಯಿ ಬೇಕು. ಓ, ಅದರಲ್ಲೇನು, ಬಾ. ಯಾರು? ಶ್ರೀಕುಮಾರಾ? ಬಾ ಬಾ, ಕೂತ್ಕೋ. ಅಮ್ಮ, ನಾನು ಹೋಗಿ ಟೀ ತಗೊಬರ್ತೀನಿ. ಕೆಲಸ ಎಲ್ಲ ಹೋಗ್ತಿದೆ? ಹಾಂ, ಪರವಾಗಿಲ್ಲ ಸರ್. ಎಲ್ಲಿಗೋ ಹೊರಟಿರೋ ಥರ ಕಾಣ್ತಿದೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ ಸರ್. ಏನು ಇಷ್ಟ ಅವಸರವಾಗಿ? ಗೊತ್ತಿಲ್ಲ, ಅಕ್ಕ ಮನೆಗೆ ಬರೋಕ್ಕೆ ಹೇಳಿದ್ರು. ಪ್ರಮೋಷನ್ ಕೂಡ ಸಿಗುತ್ತೆ, ನೋಡೋಣ. ಎಲ್ಲ ಯೂನಿಯನ್ನಲ್ಲೂ ಕೆಲವು ಶ್ರೀಮಂತ ಮೆಂಬರ್ಸ್ ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. ನಾನು ಸ್ವಲ್ಪ ಪ್ರಯತ್ನ ಪಟ್ಟು ನೋಡ್ತೀನಿ. ತಗೋ. ಅಯ್ಯೋ, ಅದು ಬೇಡ, ಅಪ್ಪಂದು. ಶುಗರ್ ಜಾಸ್ತಿ ಆಗೋಯ್ತು. ಏನು ಹೇಳೋದು, ಮನುಷ್ಯನಿಗೆ ಶುಗರು, ಪ್ರೆಷರು, ಕೊಲೆಸ್ಟ್ರಾಲ್ ಎಲ್ಲ ಆರೋಗ್ಯಕ್ಕೆ ತುಂಬ ಕೆಟ್ಟದು. ನೀನು ಎಷ್ಟು ದಿನಕ್ಕೆ ರಜಾ ತಗೊಂಡಿದ್ಯಾ? ಈಗಿರೋ ಹುಡುಗರೆಲ್ಲ ಅವಕಾಶಕ್ಕೆ ಕಾಯ್ತಿರ್ತಾರೆ. ಲೀವ್ ಕೇಳೋಣ ಸರ್. ಅಕ್ಕ ಅರ್ಜೆಂಟಾಗಿ ಕರೆದಿದ್ದಕ್ಕೆ ಹೋಗ್ತಿರೋದು. ಅಪ್ಪ ತಮಾಷೆ ಮಾಡ್ತಿದ್ದಾರೆ. ಸರ್ ಹಾಗಾದ್ರೆ ನೀನು ಇವಾಗ ತಾನೇ ಬಂದಿದ್ದು, ಕೂತ್ಕೋ. ಇಲ್ಲ, ಬಸ್ ಮಿಸ್ ಆಗಿಬಿಡುತ್ತೆ. ಅಪ್ಪ ನಾನು ಇವನ್ನ ಡ್ರಾಪ್ ಮಾಡಿ ಬರ್ತೀನಿ. ಬಾ. ಸರಿ ಸರ್. ಹಾಂ. ಹೋಗೋಣ. ಹಾಂ. ಮತ್ತೆ ಶ್ರೀ, ನಾನು ನಿನ್ನ ಹತ್ರ ಒಂದು ಹೇಳಬೇಕು. ಏನು? ನಿಂದು ಬೇಡದೇ ಇರೋ ಕಮಿಟ್ಮೆಂಟ್, ಅದು ತಪ್ಪು ಅಲ್ವಾ? ನೀನು ಚುಚ್ಚು ಮಾತಾಡ್ತಿದ್ಯಾ? ನಾನು ಹಿಂಗೆ ಬೇಜಾರು ಮಾಡ್ತಾ ಇಲ್ಲ, ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಹೇಳ್ತಾ ಇರೋದು. ಮತ್ತೆ ಇದು ಆಚೆ ನೋಡಿದಾಗ ಅಲ್ಲ, ಈ ಫಾರ್ಮ್ ಅಂಡರ್ಗ್ರೌಂಡಲ್ಲಿ ಕೆಲವು ವಿಷಯಗಳು ಅಡಗಿದಾವೆ. ಸ್ವಲ್ಪ ದಿನಗಳ ಮೇಲೆ ನಾನು ನಿಂಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ನಿನಗೆ ನಾನು ಭಾರ ಅನ್ನಿಸ್ತಿದ್ಯಾ? ಭಾರನಾ? ನೀನೇನಕ್ಕೆ ಹಂಗೆ ಹೇಳ್ತಿದ್ಯಾ? ಸರಿ, ಹೋದ್ಮೇಲೆ ಕಾಲ್ ಮಾಡು. ಬಸ್ ಬರೋವರೆಗೂ ವೇಟ್ ಮಾಡಬೇಕಾ? ಬೇಡ, ನೀನು ಹೋಗು. ನಂಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಬರಲಾ? ಅಕ್ಕ. ಶ್ರೀ, ಯಾವಾಗ ಬಂದೆ? ಈಗ ತಾನೇ ಬಂದೆ. ನೀವು ಮನೆಗೆ ಬರ್ತೀರಾ? ನಾನು ಬರ್ತೀನಿ, 1 ನಿಮಿಷ ಇರು. ರಾಜಿ, ಸ್ವಲ್ಪ ನೋಡ್ಕೋತಾ ಇರೋ, ನಾನು ಮನೆವರೆಗೂ ಹೋಗಿ ಬರ್ತೀನಿ. ಬಾ. ಏನಕ್ಕ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ತಂಗಿಗೆ 1-2 ಕಡೆಯಿಂದ ವರ ಬಂದಿದೆ.
ಅಪ್ಪ ಲೆಟ್ರ್ ಹಾಕಿದ್ರು. ಆದ್ರೆ ಅವಳು ಯಾವುದನ್ನು ಒಪ್ಕೊಳ್ತಾ ಇಲ್ಲ. ಅವಳು ಯಾರನ್ನೋ ಇಷ್ಟಪಡ್ತಾ ಇದ್ದಾಳೆ. ಅವಳು ಓದ್ತಾ ಇರೋ ಆ ಕಂಪ್ಯೂಟರ್ ಸೆಂಟರ್ ಓನರ್ ಇದಾರಲ್ಲ, ರಫೀಕ್. ರಫೀಕಾ? ಅವನೇ ಆ ಹುಡುಗ. ಸುಮ್ಮನೆ ಮಾತಾಡದೆ ನಂಬರ್ ಹೇಳಿ. 88462. ಓಕೆ ಓಕೆ ಓಕೆ. ಲೈ ದೇವಸ್ಥಾನಕ್ಕೆ ಒಂದ್ಸಲ ಬಂದ್ಬಿಟ್ಟವ. ಅಯ್ಯೋ, ತೆಂಗಿನ ಮರ ಹತ್ತಕ್ಕೆ ಟೈಮ್ ಸಿಗ್ತಾ ಇಲ್ಲ, ಮತ್ತೆ ಹೆಂಗ್ ದೇವಸ್ಥಾನಕ್ಕೆ ಬರೋದು? ಏನ್ ಮಾಡೋದು ಹೇಳಿ. ಸೀನು, ನಿನ್ಗೆ ಎಷ್ಟ್ ಸಲ ಹೇಳೋದು ಮರದಲ್ಲಿ ಕಾಯಿಗಳನ್ನ ಬೀಳ್ಸ್ಕೊಡು ಅಂತ? ಮುಂದಿನ ವಾರ ಬರ್ತೀನಕ್ಕ. ಇದನ್ನೇ ತುಂಬಾ ದಿನದಿಂದ ಹೇಳ್ತಾ ಇದ್ಯಾ. ನಾನೇನ್ ಮಾಡ್ಲಿ, ತುಂಬಾ ಬಿಸಿ ಇದೀನಿ. ಈ ಊರಲ್ಲಿ 10,000 ತೆಂಗಿನ ಮರ ಇದೆ, ಅದನ್ನೆಲ್ಲ ನಾನೇ ನೋಡ್ಕೊಬೇಕು. ಅಲ್ಲಿ 2 ತಾನೇ ಇರೋದು, ಅದನ್ನ ಯಾರು ಹತ್ತಲ್ಲ. ಮುಂದಿನ ವಾರ ಬರ್ತೀನಿ ಬಿಡಿ. ಬರ್ಲ ಮತ್ತೆ? ರಿಂಗ್ ಆಗು, ಹುಡುಗಿ ಕಾಲ್ ಮಾಡೋಣ. ಹೊರಟ್ಬಿಟ್ಟಿ ಅಮ್ಮ. ನೀನ್ ಏನ್ ತಿಂದೆ? ಇಡ್ಲಿ ತಿಂದ್ಯಾ? ಎಷ್ಟು ತಿಂದೆ ನೀನು? ಗುಡ್ ಗರ್ಲ್. ನೀನ್ ಸ್ಕೂಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಓದ್ಬೇಕು, ಗೊತ್ತಾಯ್ತಾ? ಬಾ ಹೋಗೋಣ. ಅಂಕಲ್ ಏನ್ ಪುಟ ಹೊರಟ? ಲೇಟ್ ಆಯ್ತಾ? 9:15 ಆಯ್ತಲ್ವಾ, ಇವಳನ್ನ ಸ್ಕೂಲಿಗೆ ಬಿಟ್ಟು ಬರ್ಬೇಕು. ನೀನೇನಾದ್ರೂ ತಿಂದ್ಯಾ? ಒಂದಿಡ್ಡಿ ತಿನ್ಸೋಷ್ಟ್ರಲ್ಲಿ ನಂಗೆ ಸಾಕಾಗೋಯ್ತು. ಸರಿಯಾಗಿ ತಿನ್ನೋದೇ ಇಲ್ಲ. ಅವಳು ನೋಡಿ ಹೇಗಿದ್ದಾಳೆ. ಚೆನ್ನಾಗಿ ತಿಂದ್ರೆ ತಾನೇ ಬೆಳೆಯೋಕ್ಕಾಗೋದು. ಅಣ್ಣ, ನಾನು ಹೊರಡ್ತೀನಿ. ಸರಿ ಅಮ್ಮ. ಅಂಕಲ್ ಟಾಟಾ ಟಾಟಾ. ನಾನು ತಿನ್ನೋಕೇನಾದ್ರೂ ತಗೊಂಡ್ ಬರ್ತೀನಿ. ನೀನು ನೈಟೇ ಗಾಡಿ ಹತ್ತಿದ್ಯಾ? ಇಲ್ಲ, ಓದೋದು ಸ್ವಲ್ಪ ಇತ್ತು, ಅದಕ್ಕೆ ಬೆಳಗ್ಗೆ ಹೊರಟೆ. ಸರಿ, ಸ್ನಾನ ಮಾಡಿ ತಿಂದು ಮಲ್ಕೋ. ನೀವು ಊಟ ಮಾಡಿದ್ರಾ? ತಿಂದೆ. ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ಮತ್ತೆ ತಂಗಿ ಬಗ್ಗೆ ಎಲ್ಲ ವಿಷಯ ಗೊತ್ತಲ್ವಾ? ಅಕ್ಕ ಹೇಳಿದ್ರು. ಇದ್ರ ಬಗ್ಗೆ ನಾನು ಇಲ್ಲಿವರೆಗೂ ಏನೂ ಕೇಳಿಲ್ಲ, ನೀನು ಬಂದು ಕೇಳ್ತೀಯ ಅಂತಾನೆ. ನಮಗೆ ಜಾತಿ ಮತ ಎಲ್ಲ ಸಮಸ್ಯೆ ಅಲ್ಲ, ಆದರೆ ನೀನು ಅವಳ ಜೊತೆ ಒಂದ್ಸರಿ ಮಾತಾಡಿ ನೋಡು. ನಿನ್ನ ಜೊತೆ ಅವನ ಸ್ಕೂಲಲ್ಲಿ ಓದಿದಲ್ವಾ? ನಾನು ಮಾತಾಡ್ತೀನಿ. ಮತ್ತು ಇವ್ರ ವಿಷಯ, ಜಯನ್ ಬಗ್ಗೆ ಏನೂ ಗೊತ್ತಾಗಲಿಲ್ಲ ಅಂತ ಪ್ರಭಾಸ್ ಸರ್ ನನಗೆ ಹೇಳಿದ್ರು. ಈಗ ಮೆಂಬರ್ ಆಫ್ ಪಾರ್ಲಿಮೆಂಟಲ್ಲಿ ಒಂದು ಲೆಟ್ರ್ ಕೊಟ್ಟರೆ ಎಂಬಸಿ ಮುಖಾಂತರ ವಿಚಾರಿಸ್ಬೋದು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅದನ್ನೂ ಒಂದ್ಸರಿ ಪ್ರಯತ್ನ ಮಾಡೋಣ, ನೋಡೋಣ. ಜೀವಂತವಾಗಿದ್ದಾನ ಸತ್ತೋಗಿದ್ದಾನ ಅಂತಲೂ ಗೊತ್ತಿಲ್ಲದೆ ನನ್ನ ಮಗಳು ಎಷ್ಟು ವರ್ಷದಿಂದ ಇದ್ದಾಳೆ. ಅವಳು ಒಳಗಿರೋ ನೋವನ್ನು ಹೊರಗಡೆ ತೋರಿಸ್ತಾ ಇದ್ದಾಳೆ. ಎಲ್ಲನೂ ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿದ್ದಾಳೆ. ನನಗೆ ಗೊತ್ತು. ಸೊಸೈಟಿಯಿಂದ 3-4 ಸರಿ ನೋಟಿಸ್ ಬಂದಿದೆ. ಕಾಸು ಕೊಡಲಿಲ್ಲ ಅಂದರೆ ಜಪ್ತಿ ಮಾಡ್ತೀವಿ ಅಂತ ಹೇಳ್ತಿದ್ರು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ. ನೀನು ಓದಿ ಮುಗಿಸಿ ಒಳ್ಳೆ ಕೆಲಸ ಸಿಗೋವರೆಗೂ ನನಗೆ ಹೇಗೆ ಸಂಭಾಳಿಸ್ಬೇಕು ಗೊತ್ತಾಗ್ತಿಲ್ಲ. ಮಾಧವನ್ ನಮಗೆ ತುಂಬ ಗೊತ್ತಿರೋರೇನೆ. ನಾನು ಈ ಬ್ಯಾಂಕಲ್ಲಿ ಪ್ರೆಸಿಡೆಂಟ್ ಆಗಿರೋದಕ್ಕೆ ಅವರೇ ಕಾರಣ. ಆದರೆ ಅವರು ರೂಲ್ಸ್ ಬ್ರೇಕ್ ಮಾಡಿದ್ರೆ ನಾವೇನು ಮಾಡೋಣ? ಪಕ್ಷದ ಬಗ್ಗೆ ಇರೋ ಸಮಸ್ಯೆನ ಪ್ರೂಫ್ ಜೊತೆಗೆ ಬಗೆಹರಿಸೋದೊಂದೇ ದಾರಿ. ಆದರೆ ಮಾಧವನ್ ಏನು ಮಾಡಿದ್ರು? ಬೇರೆ ದಾರಿ ನೋಡ್ಕೊಂಡು ಇಳಿದುಬಿಟ್ರು. ಈ ಥರ ತಪ್ಪು ದಾರಿಲಿ ಪಾರ್ಟಿನ ಸೋಲ್ಸೋದಕ್ಕಾಗಲ್ಲ. ಸರ್, ನಾನು ಇಲ್ಲಿರೋ ನೋಟಿಸ್ ಬಗ್ಗೆ ಮಾತಾಡೋದಕ್ಕೆ ಬಂದೆ. ಅದನ್ನೇ ಹೇಳಕ್ಕೆ ಬಂದೆ. ನನಗೆ ಗೊತ್ತಿರೋ ಥರ ಜಪ್ತಿ ಮಾಡೋದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಆದರೆ ನಾನೊಬ್ಬನೇ ಇದ್ರೆ ಏನು ಮಾಡೋದು? ಡೈರೆಕ್ಟ್ರು ನಿರ್ಧಾರ ತಗೊಳ್ಳೋ ವಿಷಯ ಏನೋ. ಸರ್, ಆ ಲೋನ್ ವಿಷಯ ಈಗಾಗಲೇ ಹೇಳ್ದೆ ಅಲ್ಲ, ಆ 20% ಜಾಗಕ್ಕೆ ಅಷ್ಟು ಎಜುಕೇಷನ್ ಲೋನ್ ಕೊಡೋಕ್ಕಾಗಲ್ಲ ಅಂತ. ಹಂಗೆ ಹೇಳ್ಬೇಡಿ ಸರ್. ನರ್ಸಿಂಗ್ ಓದಬೇಕು ಅಂತ ನನ್ನ ಮಗಳು ತುಂಬ ಆಸೆ. ಅದೆಲ್ಲ ಶ್ರೀಮಂತರು ಮಕ್ಕಳು ಓದಲಿ. ನೀನು ನಿನ್ನ ಮಗಳನ್ನ TTCಗೋ ಇಲ್ಲ ಟೈಲರಿಂಗ್ ಕ್ಲಾಸ್ಗೋ ಬಿಡು. ಇಲ್ಲಿ ನೋಡಿ, ಮಾರ್ಚ್ ಮುಗಿಯೋದ್ರೊಳಗೆ ಸ್ವಲ್ಪನಾದರೂ ದುಡ್ಡು ಕೊಟ್ಟರೆ ನನ್ನ ಸ್ವಂತ ರಿಸ್ಕಲ್ಲಿ ಸ್ವಲ್ಪ ದಿನ ನಡೆಯುವಂಥದ್ದನ್ನು ನಿಲ್ಲಿಸ್ಬೋದು. ಏನು ಕೊಡೋಕ್ಕಾಗತ್ತಾ? ಟ್ರೈ ಮಾಡ್ತೀನಿ ಸರ್.
ಸರ್ ಇಲ್ಲಿ ನೋಡಯ್ಯ, ಇಲ್ಲಿ ನಿಂತ್ಕೊಂಡು ಏನು ಪ್ರಯೋಜನ ಇಲ್ಲ, ನಾನು ಹೇಳ್ತಾ ಇಲ್ವಾ? ಜಾಬ್ ವೀಸಾಗೆ 10 ಲ್ಯಾಕ್ ಪೇ ಮಾಡಬೇಕು. 5 ಲ್ಯಾಕ್ಸ್ಗೆ ಹೈಯರ್ ಸ್ಟಡೀಸ್ ವೀಸಾ ಕೊಡ್ಬೋದು. ಸ್ಟಡಿ ಅಂತ ಹೇಳಿದ್ರೆ ವರ್ಕ್ ವಿತ್ ಸ್ಟಡಿ ಅಂತ ಒಂದು ಚಿಕ್ಕ ಅಡ್ಜಸ್ಟ್ಮೆಂಟು. ಹೆಸರಿಗೆ ನಾವೊಂದು ಕಾಲೇಜಿಗೆ ಸೇರೋಣ, ಮತ್ತು ಪಾರ್ಟ್ ಟೈಮ್ಗೆ ಒಂದು ಕೆಲಸ. ವಿತಿನ್ 6 ಮಂತ್ಸ್ ನಾವಲ್ಲಿ ಸಿಟಿಸನ್ಶಿಪ್ ಕೇಳೋಣ. ಅದೇನು ಅಂದರೆ ಶೇಕ್ಗಳನ್ನ ಲೈಟಾಗಿ ನಾವು ಯಾಮರ್ಸೋಣ. ಕೂತ್ಕೊಳ್ಳಿ 1 ನಿಮಿಷ. ನೋ 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 ಏನು ಹೆದರ್ಕೋಬೇಡಿ. ನಾನು ಈ ಥರ ಕೇಸ್ಗಳನ್ನ ಎಷ್ಟು ನೋಡಿದ್ದೀನಿ. ನೀವಿಲ್ಲಿಗೆ ಬಂದ್ಬಿಡಿ, ಎಲ್ಲ ವಿಷಯನೂ ನೀಟಾಗಿ ಹೇಳ್ತೀನಿ. ಓಕೆ, ಮತ್ತೆ ಕಾಲ್ ಮಾಡಿ ಬನ್ನಿ. ಓಕೆ ಸರಿ. ಹೇಳೋ, ನೀನು ಯಾವಾಗ ಬಂದೆ? ಇವತ್ತು ಬೆಳಗ್ಗೆ. ನಾನು ನಿನ್ನ ಬಗ್ಗೆ ಯಾವಾಗಲೂ ಯೋಚಿಸ್ತಿರ್ತೀನಿ. 10ನೇ ಕ್ಲಾಸ್ನಲ್ಲಿ ನಾನು ಕಾಪಿ ಹೊಡೆದೆ ಅಂತ ಟೀಚರ್ ಏನಾದರೂ ಆಚೆ ಕಳಿಸ್ತಾ ಇದ್ದಿದ್ರೆ ಒಂದು ವೇಳೆ ನಾನು ಈ ಪೊಸಿಷನಲ್ಲಿ ಇರ್ತಿರ್ಲಿಲ್ಲ. ಹೌದು, ನೀನು ಯಾವುದೋ ರಿಸರ್ಚ್ ಮಾಡ್ತಿದ್ದೀಯಾ ಅಂತ ಕೇಳ್ಪಟ್ಟೆ. ಹಾಂ, ಕನ್ನಡದ ಬಗ್ಗೆ. ಕನ್ನಡದ ಬಗ್ಗೆನಾ? ಮಣ್ಣಂಗಟ್ಟಿ. ಅಲ್ಲ ಕಣೋ, ಈ ಕಾಲದಲ್ಲಿ ಕನ್ನಡ ಓದಿ ಏನೋ ಮಾಡ್ತೀಯಾ? ನೀನು ಅದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಾ. ನಾನೊಂದು CBSE ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಯಾಕೋ ನಗ್ತಿದ್ಯಾ? ಲೇ, ಈಗ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ 4 ಕೆಲಸಗಳಿದೆ. ವಿದ್ಯಾಭ್ಯಾಸ, ಆರೋಗ್ಯ, ಭಕ್ತಿ ಮತ್ತು ರಿಯಲ್ ಎಸ್ಟೇಟ್. ನೀನು ನನ್ನ ಹತ್ರ ಬಾ. ಎಜುಕೇಷನ್ ಬಿಸ್ನೆಸ್ನಲ್ಲಿ ನಾವು ಬೇರೆ ಲೆವೆಲ್ಗೆ ಹೋಗೋಣ. ನನಗಂತ ಒಂದು ಕೆಲಸ ಇದೆ. ಓಹೋ, ಏನು ಕೆಲಸ? ಹೈ ರೇಂಜಲ್ಲಿ ಗ್ರೇಟ್ ವೇ ಪಿಗ್ ಫಾರ್ಮಲ್ಲಿ. ಓಹೋ, ಪಿಗ್ ಮ್ಯಾನ್, ಸೂಪರ್. ಅದಿರಲಿ, ಮ್ಯಾರೇಜ್ ಎಲ್ಲ ಸೆಟ್ ಆಯ್ತಾ? ಏನೇ ವಿಷಯ ಇದ್ರೂ ನಾನೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಚಾಟಿಂಗಲ್ಲೇ ಶುರುವಾಗಿದ್ದು. 10-15 ವರ್ಷದಿಂದ ಫ್ಯಾಮಿಲಿ ಜೊತೆ ಹೊರದೇಶದಲ್ಲಿದ್ದಾಳೆ. ಹೋದ ತಿಂಗಳು ನಾನು ಹೋಗಿದ್ದೆ ದುಬೈಗೆ. ನಿಜ ಹೇಳಬೇಕು ಅಂದರೆ ಹುಡುಗಿ ನೋಡೋದಕ್ಕೇನು ಚೆನ್ನಾಗಿಲ್ಲ, ಆವ್ರೇಜ್ ಆಗಿದ್ದಾಳೆ. ಆದರೆ ನಾನು ಅದನ್ನೆಲ್ಲ ನೋಡಲಿಲ್ಲ. ನಮಗೆ ಬೇಕಾಗಿರೋ ದುಡ್ಡು ಮಾತ್ರ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಮಂತು ಖಂಡಿತ ಇರುತ್ತೆ. ನಾನು ಕಾಲ್ ಮಾಡ್ತೀನಿ. ಸರಿ, ನಾನು ಹೊರಡ್ತೀನಿ. ನೀನು ಹೋಗ್ತೀಯಾ? ಇಲ್ಲ, ನಿನ್ನ ಕೆಲಸ ನೋಡು. ಹಾಗೆ ನಿನ್ನ ಸಿಸ್ಟರ್ ಇದ್ದಾಳಲ್ಲ ಶ್ರೀ, ಶಿ ಈಸ್ ವೆರಿ ಸ್ಮಾರ್ಟ್. ಇಲ್ಲಿರೋ ಸ್ಟೂಡೆಂಟ್ಸ್ಗೆ ಟೀಚರ್ ಅಂದರೆ ತುಂಬಾ ಇಷ್ಟ. ನರ್ಸಿಂಗ್ ಬೋರ್ ಹೊಡೆಯುತ್ತೆ, ಏರೋನಾಟಿಕ್ಸ್ ಟ್ರೈ ಮಾಡ್ತೀನಿ. ಏರೋನಾಟಿಕ್ಸ್ ತುಂಬಾ ರಿಸ್ಕೆ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು? ನರ್ಸಿಂಗ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಅದಕ್ಕೆ ನಾನು ಏನು ಮಾಡಬಹುದು? ಅಕ್ಕ, ಹೋಗಿದ್ದ ಕೆಲಸ ಏನಾಯ್ತು? ಅವ್ರನ್ನ ನೋಡಿದ್ಯಾ? ಏನಾಯ್ತು? ಹಣ ಅಂತಸ್ತು ಬಂದಾದ್ಮೇಲೆ ಕೆಲವರು ಬದಲಾಗ್ತಾರಕ್ಕ. ಇದು ನಡೆಯೋದಿಲ್ಲ. ಶ್ರೀ, ಅವನು ನೀನು ಅನ್ಕೊಂಡಿದ್ದ ಥರ ಅಲ್ಲ. ಅವನಿಗೆ ಮದುವೆ ಫಿಕ್ಸ್ ಆಗಿದೆ, ಹೊರದೇಶದ ಹುಡುಗಿ. ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನೆಲ್ಲ ಮರ್ತು ಹೋಗು. ಏನಾಯಿತು? ಅವಳಿಗೆ ಅರ್ಥ ಆಗೋಗಿ ಹೇಳಿದ್ದೀನಿ. ಮಗನೇ, ಹಾಂ, ನಮ್ಮ ಪ್ರಶ್ನ ಮಾರಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಈ ಕಂಪ್ಯೂಟ್ರು ಅದು ಇದು ಅಂತ ಬಂದಾದಮೇಲೆ ಪ್ರೆಸ್ಸಲ್ಲಿ ಕೆಲಸನೇ ಇಲ್ಲ. ಈಗ ಪ್ರೆಸ್ ಯಾರಿಗೂ ಅಷ್ಟಾಗಿ ಬೇಕಾಗಿಲ್ಲ. ಆವಾಗೆಲ್ಲ ಬಸ್ ಟಿಕೆಟ್ ಇತ್ತು. ಈಗ ಟಿಕೆಟ್ ಮಿಷಿನ್ ಬಂದಾದಮೇಲೆ ಆ ಕೆಲಸನೂ ಇಲ್ಲ. ಒಬ್ಬರು ತೊಗೊಳಕ್ಕೆ ಬಂದಿದ್ದರು. ತುಂಬ ಏನು ಜಾಸ್ತಿ ಕೇಳಲಿಲ್ಲ. ಆದರೂ ಕೂಡ ಬರೋ ದುಡ್ಡಿಂದ ಸೊಸೈಟಿಗೆ ಸ್ವಲ್ಪನಾದರೂ ಕಟ್ಬೋದಲ್ಲ.
ನಿದ್ದೆ ಬರ್ತಾ ಇದೆಯಾ? ಇದನ್ನ ನಾಳೆ ಬೆಳಗ್ಗೆ ಒಳಗಡೆ ಮುಗಿಸ್ಬೇಕು. ಇದನ್ನ ಮುಗಿಸಿದ ತಕ್ಷಣ ಹೊರಡೋಣ. ಸರ್ ಈ ಚೇರು. ಹಾಂ, ಈಗ ಸ್ವಲ್ಪ ಕಾಲು ನೋವು ಕಡಿಮೆ ಆಯಿತು. ಎಲ್ಲ ತಗೊಂಡು ಹೋದ್ರು. ಇಲ್ಲಿ ನೋಡು, ಬಾ ಊಟ ಮಾಡಿ ನಿದ್ದೆ ಮಾಡುವಂತೆ. ನೀವು ಮಲಗಿ, ಇದನ್ನ ಅಲ್ಮಾರಿಯಲ್ಲಿಡಿ. ಅಣ್ಣ, ಸಾರಾ ನೀವು ಊರಿಗೆ ಹೋಗಿ ಯಾವಾಗ ಬಂದ್ರಿ? ಕೈಗೇನಾಯ್ತು? ಹೇಳೋ ಅಂಥದ್ದೇನೂ ಇಲ್ಲ, ಬನ್ನಿ. ನಾನು ಕೆಟ್ಟ ಟೈಮು, ಮಿಷಿನ್ ಕೆಟ್ಟೋಗಿತ್ತು, ದಿಢೀರಂತ ಕೈ ಸಿಕ್ಕಾಕೊಳ್ತು. ಅಯ್ಯೋ, ಆಮೇಲೆ ಏನಾಗುತ್ತೆ, ಕೈ ಕಟ್ಟಾಗಿ ಹೋಗ್ಬೇಕಾಗಿತ್ತು. ದೇವ್ರ ದಯೆಯಿಂದ ಏನೂ ಆಗಲಿಲ್ಲ, ಆದರೆ ತುಂಬ ನೋವಿದೆ. ನೀವು ಲೀವ್ ತೊಗೊಂಡಿರ್ಬೋದಲ್ವಾ? ಲೀವ್ ಕೇಳಿದೆ, ಕೊಡಲಿಲ್ಲ. ಲೀವ್ ಕೇಳಿದ್ರು ಕೊಟ್ಟಿಲ್ವಾ? ಇದೇನು ಅನ್ಯಾಯ. ನ್ಯಾಯ ಅನ್ಯಾಯ ಮಾಡಿ ಪ್ರಯೋಜನ ಇಲ್ಲ ಸರ್. ಕಸಾಯಿ ಖಾನೆ ಅವನಿಗೆ ಕುರಿ ಕಷ್ಟ ಹೇಗೆ ಗೊತ್ತಾಗತ್ತೆ ಹೇಳಿ? ಮೇಲಧಿಕಾರಿಗಳಿಗೆ ನಮ್ಮಂಥವ್ರ ಕಷ್ಟ ಹೇಗೆ ಅರ್ಥ ಆಗತ್ತೆ ಹೇಳು? ಇಲ್ಲ, ಆದರೂ ಇಲ್ಲಿ ಕೆಲಸ ಮಾಡೋ ಒಬ್ಬರಿಗೆ ಏಟ್ ಬಿದ್ದಿದೆ ಅಂದರೆ ಒಂದು ಲೀವ್ನು ಕೊಡದೆ ನೀವಿರಿ ಅಣ್ಣ. ಬೇಡ ಸರ್, ಸುಮ್ಮನೆ ನೀವು ತೊಂದರೆ ತಗೊಳಕ್ ಹೋಗ್ಬಿಡಿ. ಜಗಳ ಅಲ್ಲ ಅಣ್ಣ, ಇದು ನ್ಯಾಯವಾದ ವಿಷಯ. ಇದನ್ನು ನಾವು ಕೇಳಲಿಲ್ಲ ಅಂದರೆ ಹೇಗೆ? ಸಾರ್ಗೆ ಇಲ್ಲಿ ನಡೀತಿರೋ ವಿಷಯದ ಬಗ್ಗೆ ಗೊತ್ತಿಲ್ಲ. ಏನು? ಇವ್ರಿಗೆ ಶುರು ಹಚ್ಕೊಂಡ್ರು. ಬನ್ನಿ ಸರ್. ಏಯ್, ನಿನಗೇನೋ ಈ ಸೆಕ್ಷನ್ ಅಲ್ಲಿ ಕೆಲಸ? ನಾನು ಅಣ್ಣನ್ ನೋಡೋದಕ್ ಬಂದೆ. ನೀನ್ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಕ್ ಬಂದ? ಇಲ್ಲ, ಇವ್ರ ಕೈಗೆ ಏನಾಗಿದೆ ಅಂತ ನೋಡೋದಕ್ ಬಂದೆ. ಅವ್ರ ಕೈ ಬಗ್ಗೆ ವಿಚಾರಿಸೋದಿಕ್ಕೆ ನಿನ್ನೇನ್ ಡಾಕ್ಟ್ರಾ? ಅವತ್ತೇ ನಿನ್ಗೆ ನಾನು ವಾರ್ನಿಂಗ್ ಕೊಟ್ಟಿದ್ದೆ. ತುಂಬಾ ಸ್ಮಾರ್ಟ್ ಆಗಿ ನಡ್ಕೊಂಡ್ರೆ ತುಂಡ್ ಕತ್ತರಿಸಿ ಹಂದಿಗಳಿಗೆ ಹಾಕ್ಬಿಡ್ತೀನಿ ನಾಯಿ. ಇದು ನಿನ್ಗೆ ಲಾಸ್ಟ್ ವಾರ್ನಿಂಗ್ ಸರ್. ಅರ್ಥ ಆಯ್ತಾ? ಹುಷಾರು. ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ಲದೆ ಇರೋ ಪಿಶಾಚಿಗಳ. ಇನ್ಮೇಲೆ ಅವನನ್ನ ಇಲ್ಲಿ ಇಟ್ಕೋಬಾರ್ದು. ಇಲ್ಲ ಸರ್, ಅವನಿಲ್ಲೇ ಇರಬೇಕು. ಅವನಿ ಹಂದಿ ಜೊತೆನೆ ಅವನ ಜೀವನನ ಕಳಿಬೇಕು. ರೈಟರ್ ಅಂತ ಅನ್ಕೊಂಡು ಈ ಸಮಯದಲ್ಲಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತು. ಆದ್ರೂ ಮನಸ್ಸಲ್ಲಿರೋ ಕೆಲವು ವಿಷಯಗಳನ್ನ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಶ್ರೀಕುಮಾರ್ ಗ್ರೇಟ್ ವೇ ಪಿಗ್ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದಂಥ ಕೊನೆಯ ದಿನಗಳಲ್ಲಿ ಆ ಡೈರಿಲಿ ಏನು ಬರೆದಿದ್ದ ಅಂತ ನೋಡೋಣ. ಕೆಲವು ದಿನಗಳ ಹಿಂದೆ ಪ್ರೀತಿ ವಾತ್ಸಲ್ಯ ತುಂಬಿದ ಈ ಮನುಷ್ಯ ಕೆಲವು ಸಂದರ್ಭದಲ್ಲಿ ಬಲಹೀನನ ಹಾಗೆ ಕಾಣಿಸ್ತಾ ಇದ್ದ. ಯೂನಿವರ್ಸಿಟಿಲಿ ನಡೆದಂಥ ಸಸ್ಪೆಂಡು, ಪಿಗ್ ಫಾರ್ಮ್ನಲ್ಲಿ ಅನುಭವಿಸ್ತಿದ್ದಂತಹ ನೋವು,
ಅವನ ಕುಟುಂಬ ಅನುಭವಿಸ್ತಿದ್ದಂತಹ ಸಂಕಟ ಈ ಡೈರಿಲಿ ತುಂಬ ಕಡೆ ಇದೆ. ಶ್ರೀಕುಮಾರ್ನಲ್ಲಿ ಇದ್ದಂತಹ ಅವನ ಒಳ್ಳೆಯ ಗುಣ ಅಲ್ಲಿ ನಡೀತಿದ್ದಂತಹ ರಾಜಕೀಯದಿಂದ ಈ ಮನುಷ್ಯನ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಇಲ್ಲ ಅಂದರೆ ಈ ಮನುಷ್ಯನ ಜೀವನ ಇಷ್ಟೇನಾ ಅಂತ ನಾವು ನಂಬಲೇಬೇಕು. ಬೇಡ ಸರ್, ನಮ್ಮಂಥವ್ರು ಮಾಡೋ ಕೆಲಸ ನಿಮ್ಮಂಥವ್ರಿಗೆ ಅಡ್ಜಸ್ಟ್ ಆಗಲ್ಲ. ನಾನು ಬೇಕಾದ್ರೆ ನಿಮಗೆ ಕಾಲಿಗೆ ಬೀಳ್ತೀನಿ, ನಿಮ್ಮನ್ನ ಹಳೆ ಕೆಲಸಕ್ಕೆ ತಗೊಳೋಕೆ ಹೇಳ್ತೀನಿ. ಅದೆಲ್ಲ ಬೇಡ ದೀಪಣ್ಣ. ಹಾಗಿದ್ರೆ ಸಾರಿ ಕೆಲಸ ಮಾಡೋದು ಬೇಡ. ಚೆನ್ನಾಗಿ ಓದಿದ್ದೀರಾ, ಎಲ್ಲಾದರೂ ಒಳ್ಳೆ ಕೆಲಸ ನೋಡ್ಕೊಳ್ಳಿ. ಪರವಾಗಿಲ್ಲ ಅಣ್ಣ, ಇದು ಟೆಂಪ್ರವರಿ ತಾನೆ. ಸದ್ಯಕ್ಕೆ ಇದನ್ನು ಸಹಿಸ್ಕೊಳ್ಳೇಬೇಕು. ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲೂ ತೊಂದರೆ ಇರುತ್ತೆ. ಆದರೆ ಈ ಕೆಲಸ ನನಗೆ ಸರಿಯಾಗಿ ಗೊತ್ತಿಲ್ಲ, ನೀವೇ ಹೇಳ್ಕೊಡ್ಬೇಕು. ಜಿಂಡಾ 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 ಎಲ್ಲಾನು ಕಟ್ ಮಾಡಕ್ಕೆ ತೊಗೊಂಡೋದಾಗ ಜಿಂಡಾನ ಮಾತ್ರ ಏನಾದರೂ ಒಂದು ಕಾರಣ ಹೇಳಿ ಉಳಿಸ್ಕೊಂಡ್ಬಿಡ್ತೀನಿ. ಇವನ್ನ ಮಾತ್ರ ಬಿಟ್ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ಹೊತ್ತಿನ ಊಟ ಹಾಕಿದ್ರು ಇದಕ್ಕೆ ಪ್ರೀತಿ ವಿಶ್ವಾಸ ಅನ್ನೋದಿದೆ. ಆದರೆ ಊಟ ಹಾಕಿದ ಕೈಯಲ್ಲೇ ಕೊಲ್ಲಬೇಕು ಅಂದಾಗ ನಮಗೆ ಕಷ್ಟ ಆಗುತ್ತೆ. ಇನ್ನು ಇದಕ್ಕೆ ಉಳಿಗಾಲ ಇಲ್ಲ ಸರ್. ಅದನ್ನು ನೋಡಿದ್ರ ಅದನ್ನು ಅದ್ರ ಕಿವಿಲಿಡಬೇಕು. ಶಾಕ್ ಕೊಡ್ತಾ ಇದ್ದಾರೆ. ಸಾಯಿಸೋವಾಗ ನೋವು ಗೊತ್ತಾಗಲ್ಲ. ಆ ಸ್ವಿಚ್ ಇದೆಯಲ್ಲ, ಅದನ್ನು ಆನ್ ಮಾಡಿ. ನಿನ್ನ ಬಗ್ಗೆ ನಾನು ಸಗ ಹತ್ರ ಮಾತಾಡಿದ್ದೆ. ಏನು ಹೇಳ್ತಾರೆ ಅಂದರೆ, ನೀನು ಪರ್ಮನೆಂಟ್ ಸ್ಟಾಫ್ ಅಲ್ಲ ಅಲ್ವಾ, ಯೂನಿಯನ್ನಲ್ಲಿ ತಲೆ ಹಾಕಂಗಿಲ್ಲ. ಅದೆಲ್ಲ ಸುಮ್ಮನೆ. ಬೇಕಂದರೆ ತಲೆ ಹಾಕ್ಬೋದು, ಆದರೆ ಏನು ಮಾಡೋದಿಲ್ಲ. ಯಾಕಂದರೆ ಈ ಸಗಾನು GM ಬಗ್ಗೆ ನಂಗೆ ಗೊತ್ತು. GM ಒಬ್ಬ ಪಕ್ಕಾ ಫ್ರಾಡು. ತುಂಬ ಕಾಲದಿಂದ ಈ ಕಂಪ್ನೀಲಿ ಕೊಳ್ಳೆ ಹೊಡಿತಿದ್ದಾನೆ. ಸಗಾಗೂ ಕೂಡ ಒಂದು ಪಾಲು ಸಿಗುತ್ತೆ ಅದರಲ್ಲಿ. ಅದಕ್ಕೇನೆ ಏನು ಮಾತಾಡಲ್ಲ. ಈ ವಿಷಯದ ಬಗ್ಗೆ ಎಲ್ಲರಿಗೂ ಕ್ಲಿಯರ್ ಆಗೇ ಗೊತ್ತಿದೆ. ಆದರೆ ಒಬ್ಬ ಕೂಡ ಏನೂ ಮಾತಾಡೋದೇ ಇಲ್ಲ. ಯಾರು ಎದುರಾಕೊಂಡ್ರು ಏನಾದರೂ ಮಾಡಿಬಿಡ್ತಾರೆ. ನಿಜ ಹೇಳಬೇಕು ಅಂದರೆ ನಾನು ಏನೂ ಮಾಡೋಕ್ಕಾಗದೇ ಇದ್ದೀನಿ. ಇದಕ್ಕಿಂತ ಒಳ್ಳೆ ಕೆಲಸ ಸಿಕ್ತು ಅಂದರೆ ಅವತ್ತೇ ನಾನು ಇಲ್ಲಿಂದ ಹೊರಟೋಗ್ತೀನಿ. ಬೇಕಾದರೆ ನೋಡ್ತಿರು. ಶ್ರೀ, ನೀನು ತಿರ್ಚಿಗೆ ಹೋಗ್ಬಿಡು. ನಾನೇ ಇಲ್ಲಿ ನಿನ್ನ ಕರ್ಕೊಂಬಂದು ತಳ್ಳಿದ್ದಲ್ವಾ. ನೀನು ಜೀವನದಲ್ಲಿ ಇಷ್ಟೊಂದು ಕಷ್ಟ ಅನುಭವಿಸೋದು ಬೇಡ. ಪರವಾಗಿಲ್ಲ ಬಿಡು, ನನಗೆ ಸದ್ಯಕ್ಕೆ ಕೆಲಸನೇ ಮುಖ್ಯ. ರಿಸರ್ಚ್ ಕಂಪ್ಲೀಟ್ ಆಗಿಲ್ಲ ಅಂತ ಅಪ್ಪನಿಗೆ ಗೊತ್ತಾದರೆ ಆಮೇಲೆ ಏನಾಗುತ್ತೆ ಅಂತ ಊಹಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ನಾಳೆ MD ಬರ್ತಾ ಇದ್ದಾರೆ. ಅಪ್ಪನ ಹತ್ರ ಹೇಳಿ ಮಾತಾಡಕ್ಕೆ ಹೇಳ್ತೀನಿ, ನಿಂಗೆ ಮತ್ತೆ ಆಫೀಸ್ ಕೆಲಸ ಕೊಡೋಕ್ಕೆ. ನೀನೆಲ್ಲಾದರೂ ಡ್ರಾಪ್ ಮಾಡಲಾ? ಬರಲಾ? ಬಾಯ್. ನೀನೇನು ಮಾಡ್ತಿದ್ದೀಯ ಇಲ್ಲಿ? ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೆ. ಬಂದು ಗಾಡಿ ಹತ್ತು. ಯಾಕೆ ಸರ್? ಗಾಡಿ ಹತ್ತು, ಒಂದು ವಿಷಯ ಇದೆ.
ಈ ಜಾಗ ಯಾವುದು ಅಂತ ನಿನಗೆ ಗೊತ್ತಾ? ತುಂಬ ಜನ ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಲವ್ ಫೇಲ್ಯೂರ್ ಆಗಿರೋಂಥ ಹುಡುಗರು ಹುಡುಗಿರು, ಕೈಲಿ ಆಗ್ದಲೇ ಇರೋರು ಇಲ್ಲಿ ಬಂದು ಸೂಸೈಡ್ ಮಾಡ್ಕೋತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಬೇರೆಯವ್ರನ್ನ ಸಾಯಿಸೋದಕ್ಕೂ ಈ ಜಾಗ ಸೂಕ್ತವಾಗಿದೆ ಅಂತ. ಕೈಗೆಟ್ಕೋ ದೂರದಲ್ಲಿ ಸಾವು. ಇಲ್ಲ ಮಿಸ್ಟರ್ ಶ್ರೀಕುಮಾರ್, ನಾನು ಇಲ್ಲಿಂದ ನಿಮ್ಮನ್ನ ತಳ್ಳಿ ಕೊಲೆ ಮಾಡಕ್ಕೆ ಬಂದಿಲ್ಲ. ಆದರೆ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ನಿನಗೂ ಸ್ನೇಹನ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ನನಗೆ ಗೊತ್ತು. ಓಕೆ, ತೊಂದರೆ ಇಲ್ಲ. ಆದರೆ ಅದಕ್ಕೆ ಮೇಲೆ ಬೇರೆ ಏನು ಬೇಡ, ಸರಿನಾ? ಮಲ್ಲಿಕಾ, ಮಲ್ಲಿಕಾ, ಏನಮ್ಮ ಇದು? ತಲೆ ಸರಿಯಾಗಿ ಬಾಚ್ಕೋಬೇಕಲ್ವಾ? ಸರಿ, ಪರವಾಗಿಲ್ಲ. ನಾನು ಅಡುಗೆನೆಲ್ಲ ರೆಡಿ ಮಾಡಿ ನಿನ್ನ ತಲೆ ಬಾಚ್ತೀನಿ. ತಗೋ, ತಿನ್ನು. ತಿನ್ನಮ್ಮ, ತಿನ್ನು. ತಿನ್ನು. ದೀಪಣ್ಣ. ಅಯ್ಯೋ ಸಾರ್, ನೀವಾ? ಕೂತ್ಕೊಳ್ಳಿ ಸಾರು. ಇವಳು ನನ್ನ ಹೆಂಡತಿ ಮಲ್ಲಿಕಾ. ಮಾತಾಡಕ್ಕಾಗಲ್ಲ. ತಗೋ, ತಿನ್ನು ತಿನ್ನು. ಮಲ್ಲಿಕಾಗೆ ಮನಸ್ಸು ಸರಿ ಇಲ್ಲ. ಮಾತ್ರೆ, ಮಂತ್ರವಾದಿ ಎಲ್ಲನೂ ನೋಡಾಯ್ತು, ಏನು ಪ್ರಯೋಜನ ಇಲ್ಲ. ಈಗ ಸ್ವಲ್ಪ ದಿನದಿಂದ ತುಂಬ ಕೆಟ್ಟಿದ್ದಾಳೆ. ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಬಾಗಿಲು ಹಾಕೊಂಡು ಹೋಗ್ಬೇಕು, ಇಲ್ಲಾಂದರೆ ಬಾಗಿಲು ತಗೊಂಡಿಲ್ಲಾದ್ರೆ ಆಚೆ ಹೋಗ್ತಾಳೆ. ಮಲ್ಲಿಕಾ, ಒಂದು ಪೆಗ್ ತಗೊಳ್ತೀರಾ ಸರ್? ಬೇಡ, ನಾನು ಕುಡಿಯೋದಿಲ್ಲ. ಆವಾಗ ನಾನು ಕುಡಿತಾ ಇರಲಿಲ್ಲ, ಆದರೆ ಈಗ 290 ಹೊಡಿಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರಲ್ಲ. ತಗೊಳ್ಳಿ ಸರ್, ಇದನ್ನು ತಿನ್ನಿ. ನಿಮ್ಮ ವೈಫ್ಗೆ ಈ ಥರ ಆಗಿ ಎಷ್ಟು ದಿನ ಆಯಿತು? 10-15 ವರ್ಷ ಆಯಿತು. ಅದೊಂದು ದೊಡ್ಡ ಕತೆ ಸರ್. ಇಲ್ಲಿ ಯಾರಿಗೂ ನಾನು ಅದ್ರ ಬಗ್ಗೆ ಹೇಳಿಲ್ಲ. ನೀವು ಕೇಳ್ತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಸೌತ್ ಕೆನರಾ ಹತ್ರ ಸಿರ್ಸಿ ಪಕ್ಕನೇ ನಾವು ವಾಸ ಇದ್ದಂಥ ಊರು. ಕೂಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ನಾವು ಅಲ್ಲಿನ ಟೌನ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಅಲ್ಲೇ ನಾನು ಮಲ್ಲಿಕಾನ ನೋಡಿದ್ದು. ಅವಳು ಅದೇ ಕೆಲ್ಸಕ್ಕೆ ಬಂದಿದ್ಲು. ಅಯ್ಯೋ, ಇವಾಗ ನೋಡ್ತಿರೋ ಥರ ಇರಲಿಲ್ಲ. ಅವಳು ನೋಡೋಕ್ಕೆ ಎಷ್ಟು ಸುಂದರವಾಗಿದ್ಲು ಗೊತ್ತಾ? ಆ ಊರಿನ ಕೆಲಸ ಮುಗಿಯೋ ಅಷ್ಟರಲ್ಲಿ ನಾವು ಮದುವೆ ಮಾಡ್ಕೊಂಡ್ವಿ. ತುಂಬ ಸಂತೋಷವಾಗಿತ್ತು ನಮ್ಮಿಬ್ಬರ ಜೀವನ. ನಿಲ್ಸು. ಯಾರೋ ಇವಳು? ನನ್ನ ಹೆಂಡತಿ. ಎಲ್ಲೋಗಿದ್ರಿ? ಸಿನಿಮಾಗೆ ಹೋಗಿ ಬರ್ತಾ ಇದ್ದೀವಿ. ಗಾಡಿ ಎತ್ತೋ. ತುಂಬ ಹಸಿತಾ ಇದೆ. ಹಿಡಿದು
ರಾತ್ರಿ ಆದಮೇಲೆ ಅವಳು ಒಂದು ಮಾತು ಕೂಡ ಆಡೇ ಇಲ್ಲ, ಒಂದು ಸರಿ ಕೂಡ ನಕ್ಕಿಲ್ಲ. ಕೇಸೇನು ಕೊಟ್ಟಿಲ್ವಾ? ಕೇಸ ಅದರಿಂದ ಏನೂ ಪ್ರಯೋಜನ ಇಲ್ಲ ಸರ್. ಅವರೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳು, ಪೊಲೀಸು ನ್ಯಾಯ ಎಲ್ಲ ಅವ್ರ ಕಡೆನೇ ಇರುತ್ತೆ. ಮಲ್ಲಿಕನ ಬಿಟ್ಬಿಡು ಅಂತ ನಮ್ಮ ಮನೆಯವರೆಲ್ಲ ತುಂಬ ಒತ್ತಾಯ ಮಾಡಿದ್ರು. ಆದರೆ ನನಗೆ ಅವಳನ್ನ ಬಿಡಬೇಕು ಅಂತ ಮನಸ್ಸಾಗಲಿಲ್ಲ. ನಾನು ಅವಳನ್ನ ಕರ್ಕೊಂಡು ಊರು ಬಿಟ್ಟು ಬಂದ್ಬಿಟ್ಟೆ. ಸ್ವಲ್ಪ ದಿನ ಅಲ್ಲಿ ಇಲ್ಲಿ ಅಲ್ಲದ್ವಿ, ಕೊನೆಯದಾಗಿ ಇಲ್ಲಿಗೆ ಬಂದ್ಬಿಟ್ವಿ. ಸಾರ್ಗೆ ಬೋರ್ ಆಗ್ತಾ ಇದೆಯಾ? ನಮ್ಮೆಲ್ಲರ ಪ್ರೀತಿಯ MD ಸರ್ ಈಗ ಪಿಕ್ ಫಾರ್ಮ್ ಬಗ್ಗೆ ಮತ್ತೆ ಹೊಸ ಪ್ಲಾನ್ ಬಗ್ಗೆ ಹೇಳ್ತಾರೆ. ಸರ್, ಗ್ರೇಟ್ ವೇ ಅನ್ನೋ ನಮ್ಮ ಕಂಪನಿ ಇಲ್ಲಿವರೆಗೂ ಬೆಳ್ಕೊಂಡೇ ಬಂದಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಈ ಪಿಕ್ ಫಾರ್ಮ್ ತುಂಬ ನಷ್ಟದಲ್ಲಿದೆ. ಎನಿವೆ, ಅದೊಂದು ಕಡೆ ಇರಲಿ. ಕಂಪನಿ ಈಗ ಡೈವರ್ಸಿಫಿಕೇಷನ್ ಪ್ರೋಸೆಸ್ನಲ್ಲಿದೆ. ಗುಜರಾತ್ನಲ್ಲಿ ನಮ್ಮ ಫರ್ಟಿಲೈಸರ್ ಫ್ಯಾಕ್ಟ್ರಿನ ಶುರು ಮಾಡಬೇಕು. ಬ್ಯಾಂಗ್ಳೂರ್ IT ಪಾರ್ಕ್ ಅದನ್ನು ಓಪನ್ ಮಾಡಬೇಕು. ಹಾಗೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕೂಡ ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡೋಣ ಅಂತ ಹೇಳಿದಾವೆ. ವಿ ಆರ್ ಫಾಸ್ಟ್ ಗ್ರೋಯಿಂಗ್ ಟುಗೆದರ್. ವಿ ಶುಡ್ ಮೇಕ್ ದ ಗ್ರೇಟ್ ಸಕ್ಸಸ್. ಕಂಪನಿ ನಿಮ್ಮನ್ನ ನಂಬ್ತಿದೆ. ಆ ನಂಬಿಕೆನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಅದು ನಿಮ್ಮ ಮೇಲಿದೆ. ಥ್ಯಾಂಕ್ ಯು. ಗೊತ್ತಾಯ್ತಾ, ನಮ್ಮ ಫ್ಯಾಕ್ಟ್ರಿ ಗುಜರಾತಲ್ಲಿ ಫರ್ಟಿಲೈಸರ್ ಫ್ಯಾಕ್ಟ್ರಿ ಆಗ್ತಿದೆ. ತುಂಬ ದಿನದಿಂದ ಇದನ್ನು ಕೇಳ್ತಾ ಇದ್ದೀವಿ. ಇವಾಗ ಮುಂಚಿನ ಥರ ಇಲ್ಲ, ಈ ಸಲ ನಡೆಯುತ್ತೆ. ನಡೀಲಿ. ಎಲ್ಲಿ ಏನು ನಡೆದ್ರೆ ಏನು, ಈ ಫಾರ್ಮ್ ಲಾಭದಲ್ಲಿದ್ರೆ ತಾನೇ ನಮಗೆ ಪ್ರಯೋಜನ. ಅದು ಯಾಕೋ ನಡೆಯೋ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲ, ಅದು ನಡೆಯೋದಿಲ್ಲ. Please. Meet Mr. Veeraswamy. Hello. Madam. Hello. Meet Miss Linia. ವೆಲ್ಕಮ್ ಮೇಡಮ್. Sir, how about the best possibility of this place? Yep, it is beyond what I have imagined. Ma'am, totally 150 acres of land. In fact, it is more than that. Heavy rain throughout the year and there is no scarcity for water. Okay, got that. But? And sir, meet Miss Linia. She is here for your assist and your complete help. Oh, yeah. Okay, sir. You can make a move. Take your own time. See you later. ಪ್ಲೀಸ್ ಕಮ್. ಸರ್. ಸರ್. ಹಾಗಿದ್ರೆ ನಿಮ್ಮ ವಿಷಯನ ಮಾತಾಡಿ. ಮ್ಯಾನೇಜ್ಮೆಂಟ್ ವಿಷಯದ ಬಗ್ಗೆನೇ ನಾನು ಹೇಳ್ತಿರೋದು. ಯಾವುದೇ ಇಶ್ಯೂಸ್ ಇಲ್ಲದೆ, ಸಮಸ್ಯೆ ಇಲ್ಲದೇನೆ ನಡಿಬೇಕು. ಏನು ಬೇಕು ಅಂತ ಅದನ್ನು ಕ್ಲಿಯರಾಗಿ ಹೇಳಿ. ಸುತ್ತಿ ಬಳಸಿ ಹೇಳಿದ್ರೆ ಏನೂ ಆಗೋದಿಲ್ಲ. ಹೇ ಭೂಮಿನಾಥ, ಮೊದಲು ನೀನೇ ಶುರು ಮಾಡಬೇಕು. ನೀನು ತಲೆ ಹಾಕಿದ್ರೆ ಇಶ್ಯೂ ಬೇರೆ ಲೈನ್ಗೆ ಹೋಗ್ಬಿಡುತ್ತೆ. ಈ ಥರ ಪರಿಸ್ಥಿತಿಲಿರುವಾಗ ಕಂಪ್ನಿನ ಕಾಪಾಡೋದು ತುಂಬ ಮುಖ್ಯ ಆಗುತ್ತೆ. ಅದು ಹೋರಾಟ ಎಲ್ಲ ಮುಂಚೆ ಥರ ಸುಲಭ ಅಲ್ಲ, ಅದೀಗ ಸ್ವಲ್ಪ ಕಾಸ್ಟ್ಲಿ. ಗೊತ್ತು ಕಣ. ಮೊದಲು ನಿಮ್ಮ ಯೂನಿಯನ್ನೇ ಹೋರಾಟ ಮಾಡಬೇಕು. ಇವ್ರ ಹುಡುಗರಿಗೆ ಹೇಳಿದ್ರೆ ಹೇಳೋ ಥರ ಮಾಡೋದೇ ಇಲ್ಲ. ಅದು ಯಾರು ಬೇಕಾದರೂ ಆಗಿರಲಿ, ರೀಸನ್ ಇಲ್ಲದೆ ಹೋರಾಟ ಶುರು ಮಾಡೋಕ್ಕಾಗಲ್ಲ. ವ್ಯಾಲ್ಯೂ ಆದ ಕಾರಣ ಇರಬೇಕು, ಅದೇ ಮುಖ್ಯ. ರೀಸನ್ ಎಲ್ಲ ನಾವು ರೆಡಿ ಮಾಡ್ತೀವಿ. ಏನು ಡಾಕ್ಟರ್? ನೀವೊಂದು ಕೆಲಸ ಮಾಡಬೇಕು. ನಮ್ಮ ಈ ಪ್ರಾಪರ್ಟಿಯಲ್ಲಿ ಒಂದು 3-4 ಎಕರೆ ಜಾಗನ ಪರಿಸ್ಥಿತಿ ದುರ್ಬಲ ಪ್ರದೇಶ ಅಂತ ಒಂದು ರಿಪೋರ್ಟ್ ಸೆಕ್ರೆಟರಿ ಹತ್ರ ಇದೆ. ಅದನ್ನು ನೀವು ಅಲ್ಲಿಂದ ಎತ್ತಬೇಕು. ಮಿನಿಸ್ಟ್ರು ಸ್ವಲ್ಪ ಸ್ಟ್ರಿಕ್ಟು, ಆದ್ರೂ ನಾನು ಟ್ರೈ ಮಾಡ್ತೀನಿ. ಆದರೆ ಸ್ವಲ್ಪ ಖರ್ಚಾಗುತ್ತೆ ಅನಿಸುತ್ತೆ. ಅದಕ್ಕೇನು, ಎಷ್ಟು ಬೇಕೋ ಅಷ್ಟು ಸಿಗುತ್ತೆ.
ಬರ್ಲಾ? ನನ್ನ ಹೆಂಡತಿ ಮಲ್ಲಿಕಾ ಹೋಗ್ಬಿಟ್ಲು ಸರ್. ಅವ್ರ ಅಣ್ಣ ಬಂದು ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟ ಸರ್. ಅದೆಲ್ಗೋ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿದ್ರು. ನನಗೆ ಅನ್ಸ್ದಂಗೆ ಅದಕ್ಕಲ್ಲ. ಊರಲ್ಲಿ ಅವಳ ಹೆಸರಲ್ಲಿ ಸ್ವಲ್ಪ ಜಾಗ ಇದೆ. ಆ ಜಾಗ ಏನಕ್ಕೂ ಪ್ರಯೋಜನ ಇಲ್ಲ. ಈಗ ಟೂರಿಸ್ಟ್ ಜಾಗ ಅಂತ ಒಳ್ಳೆ ಬೆಲೆ ಸಿಗ್ತಾ ಇದೆ. ಅದನ್ನು ಹೇಗಾದರೂ ಮಾಡಿ ಅವ್ರ ಹೆಸ್ರಿಗೆ ಬರ್ಸ್ಕೋಬೇಕು ಅಂತ. ಇದೆಲ್ಲ ನಾಟಕ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ತಡಿಬೇಕು ಅಂತ ನನಗನ್ನಿಸ್ಲಿಲ್ಲ. ಒಂದು ವೇಳೆ ನಾವು ಅಂದ್ಕೊಳ್ಳೋದಲ್ದೇ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡೋಗಿದ್ರೆ ನಾವು ಅದಕ್ಕೆ ಅಡ್ಡ ಆಗಬಾರ್ದಲ್ವಾ? ಏನೇ ಆಗಿದ್ರು ಅವಳ ಜೊತೆ ಹುಟ್ಟಿರೋನೇ ಅಲ್ವಾ ಬಂದು ಕರ್ಕೊಂಡೋಗಿದ್ದು. ಹೋದ್ರೆ ಹೋಗ್ಲಿ. ಇದೇ ರೀತಿ ನೈಟ್ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡದಾಗಿರೋ ಹಾವನ್ನ ನಾನು ನೋಡಿದೆ. ಆವತ್ತಿಂದನೇ ನಾನು ಟಾರ್ಚ್ ತೊಗೊಂಬರಕ್ಕೆ ಶುರು ಮಾಡಿದೆ. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಹೇಳಿಲ್ಲ. ನಾನು ತುಂಬ ಪ್ರಯತ್ನ ಪಟ್ಟೆ ಸರ್, ಆದರೆ ನಿಲ್ಸೋಕ್ಕಾಗಲಿಲ್ಲ. ಈಗ ಸ್ವಲ್ಪನಾದರೂ ತಗೊಳ್ದೆ ನನಗೆ ನಿದ್ದೆ ಮಾಡೋಕ್ಕಾಗಲ್ಲ. ಮಾತಾಡಿ ಏನು ಪ್ರಯೋಜನವೂ ಇಲ್ಲ ಸರ್. ಚಿಂಡ ಅಲ್ವಾ ಕಿರ್ಸ್ತಾ ಇರೋದು ಸರ್? ಚಿಂಡ ಚಿಂಡ ಸರ್, ಚಿಂಡಾಗೇನೋ ಆಗೋಗಿದೆ. ಅವನಿನ್ ಬದುಕೋದಿಲ್ಲ. ನಾನು ಹೋಗಿ ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಸರ್, ಡಾಕ್ಟರ್ ಸರ್. ಯಾರು? ತಿಮ್ಮಯ್ಯ. ಸರ್, ಡಾಕ್ಟರ್ ಸರ್, ಅಲ್ಲಿ ಜಿಂಡಾಗ ಹುಷಾರಿಲ್ಲ. ಅವನಲ್ಲಿ ಹೆಂಗೆಂಗೋ ಆಡ್ತಾ ಇದ್ದಾನೆ. ಸ್ವಲ್ಪ ಬಂದು ನೋಡಿ ಸರ್. ಅದ ವಿಷಯ. ಪರವಾಗಿಲ್ಲ, ನೀನೋಗಿ ಮಲ್ಕೋ. ಅಯ್ಯೋ ಆಗಲ್ಲ ಸರ್, ನಾನು ನಿಮ್ ಕಾಲಿಗೆ ಬಿಡ್ತೀನಿ. ಏನಾಯ್ತು ಅಂತ ಬಂದು ನೋಡಿ ಸರ್. ಓಕೆ ಓಕೆ ಓಕೆ, ಬನ್ನಿ, ಬೇಗ ಬನ್ನಿ. ಬನ್ನಿ ಸರ್. ಸರ್ ನೋಡಿ ಜಿಂಡ. ಇವಾಗಲೇ ಒಂದು ಗುಂಡಿ ತೆಗೆದು ಇದನ್ನ ಊತಾಕು. ಅಲ್ಲ ಸರ್, ಏನ್ ಹೇಳ್ತಿದ್ದೀರಾ? ಅವನಿಗೇನಾದ್ರೂ ಔಷಧಿ ಕೊಡಿ ಸರ್. ಏನ್ ಕೊಡ್ಬೇಕು ಅಂತ ನೀನ್ ನನಗೆ ಬುದ್ಧಿ ಹೇಳ್ಬೇಡ. ಮರ್ಯಾದೆಯಾಗಿ ಹೇಳಿದ್ದನ್ನು ಮಾತ್ರ ಕೇಳಿದ್ರೆ ಸರ್. ಸರ್, ಹೊರಗಡೆ ಒಂದು ನಾಯಿಗೂ ಈ ವಿಚಾರ ಗೊತ್ತಾಗಬಾರ್ದು. ನಿನಗೂ ಸೇರೆ ಹೇಳ್ತಿರೋದು. ಜಿಂಡ ಜಿಂಡ ನಾನು ಇಷ್ಟಪಡೋ ಎಲ್ರೂ ನನ್ನ ಬಿಟ್ಟು ಹೋಗ್ತಾರೆ ಸರ್. ಆದ್ರೂ 2 ವಾರದಲ್ಲಿ ಎಷ್ಟೊಂದು ಹಂದಿಗಳು ಸತ್ತೋಯ್ತಲ್ಲ. ಯಾವುದರಿಂದ ಅಂತ ಡಾಕ್ಟ್ರು ಕೂಡ ಹೇಳ್ತಾ ಇಲ್ಲ. ಡೇವಿಡ್ ಅಣ್ಣ, ಏನು? ನನಗೆ ಆ ಡಾಕ್ಟ್ರ್ ಮೇಲೆ ಅನುಮಾನ. ಚಿಂಡ ಸತ್ನಲ್ಲ ಅವತ್ತು ರಾತ್ರಿ, ಅವ್ರ ನಡವಳಿಕೆಯಲ್ಲಿ ಏನೋ ಒಂದು ಅನುಮಾನ ಇದೆ. ಹೌದು, ಲಿನಿಯಾ ನನ್ನ ಹತ್ರ ಕೆಲವು ವಿಷಯಗಳ ಬಗ್ಗೆ ಹೇಳಿದ್ಲು. ಅದನ್ನು ನೀನು ಹೇಳಿದ ವಿಷಯನೂ ಸೇರಿಸಿ ನೋಡಿದ್ರೆ ಒಂದೇನೆ. ಇದರಲ್ಲೇನೋ ಒಂದು ಸಂಬಂಧ ಇದೆ. ಲೇ ದಡ್ಡ, ಅಂಗಡಿಗೆ ಹೋಗಿ ಬಂದ್ರೆ ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ಯಲ್ಲೋ. ನೀನು ಹೋಗಿ ಸಾಮಾನುಗಳು ತಗೊಂಬಂದ್ರೇ ಮಾಡೋಕ್ಕಾಗೋದು. ಅಯ್ಯೋ, ನಾನು ಮರ್ತೇ ಹೋದೆ. ಮತ್ತೆ ಬೇಗ ಹೋಗಿ ಬನ್ನಿ. ಆ ಮನುಷ್ಯನಿಗೆ 24 ಗಂಟೆನೂ ಕುಡಿಯೋದೇ ಯೋಚನೆ. ಹಲೋ ಡಾಕ್ಟರ್ ಸರ್ರಾ?
ಅಯ್ಯೋ 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 ಯಾರಾದ್ರೂ ಅದನ್ನ ಕಾಪಾಡ್ರಪ್ಪ ಅಮ್ಮ. ನಗ್ಲಿ ಅಂತ ಹೇಳಿಲ್ಲ, ನಿಜಾನೇ ಹೇಳಿದ್ದು. 14 ವರ್ಷ ಇರ್ಬೇಕಾದ್ರೆ ಕ್ರಿಸ್ಮಸ್ ದಿನ ನಮ್ಮಪ್ಪ ಒಂದು ಪೆಗ್ ಹಾಕ್ಕೊಟ್ರು. ಅವತ್ತು ಶುರು ಮಾಡಿದ್ ಕುಡ್ತಾ ಇವತ್ತು ನಮ್ಮ ಅಪ್ಪಂಗಿಂತ ಜಾಸ್ತಿ ಕುಡಿತಾ ಇದ್ದೀನಿ ನಿಜವಾಗ್ಲು. ಅಯ್ಯೋ ನೋಡ್ಕೊಂಡು ನಿಂತಿದಾರಲ್ಲ, ಯಾರಾದ್ರೂ ನನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಅಯ್ಯೋ ನೋಡ್ಕೊಂಡು ನಿಂತಿದ್ರಲ್ಲ, ನೋಡ್ಕೊಂಡು ನಿಂತಿದ್ರಲ್ಲ, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಪ್ಪ. ಕರ್ಕೊಂಡು ಹೋಗ್ರೆ ಮಾತಾಡ್ತಿದ್ದಾರೆ, ನನ್ನ ಕರ್ಕೊಂಡು ಹೋಗ್ರಪ್ಪ. ಸರ್ 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 ನನ್ನ ಕಾಪಾಡಿ ಸರ್, ಸರ್ ನನ್ನ ಕಾಪಾಡಿ ಸರ್. ಸರ್ ದೀಪಣ್ಣ, ಸರ್ ಅಯ್ಯೋ ಸರ್ 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 ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸರ್. ಸರ್ ನನ್ನ ಯಾವ್ದಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸರ್. ಸರ್ ಸರ್ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸರ್. ಇವ್ರೇನ್ ಕುಡ್ದಿಲ್ಲ, ಹೋಗಿ ಆಟೋ ತಗೊಂಬ. ಆಟೋ ತಗೊಂಡ್ ಬಾರೋ, ಬೇಗ ಆಟೋ ಕರ್ಕೊಂಬನ್ನಿ. ಬೇಗ ತಗೊಂಬಾರೋ. ತುಂಬಾ ಕುಡ್ದಿದ್ದಾನೆ ಅನ್ಸುತ್ತೆ. ಹೌದೌದು. ಬೇಗ ಆಟೋ. ರಾಜ್ಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತಹ ಗ್ರೇಟ್ ವೇ ಪಿಗ್ ಫಾರ್ಮ್ ಅಲ್ಲಿ ದಿನೇ ದಿನೇ ಹಂದಿಗಳೆಲ್ಲ ಸಾಯ್ತಾನೆ ಇದೆ. ಫಾರ್ಮ್ ಅಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ನಿನ್ನೆ ಸತ್ತಿದ್ದಾನೆ. ಘಟನೆ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುಜಾತ, ಅಲ್ಲಿನ ಪರಿಸ್ಥಿತಿ ಏನಾಗ್ತಿದೆ? ಹಂದಿಗಳಿಗೆ ಯಾವುದೋ ಮಾರಣಾಂತಿಕ ಕಾಯಿಲೆ ಹರಡಿದೆ. ಒಂದು ವಾರದಲ್ಲಿ 6ರಿಂದ 7 ಹಂದಿಗಳು ಸಾವನ್ನಪ್ಪಿದೆ. ಅಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಸತ್ತಿರೋದಕ್ಕೆ ಅಲ್ಲಿನ ಪ್ರಜೆಗಳು ಏನ್ ಹೇಳ್ತಿದ್ದಾರೆ ಸುಜಾತ? 14 ವರ್ಷದಿಂದ ಕೆಲಸ ಮಾಡುತ್ತಿದ್ದ ತಿಮ್ಮಯ್ಯನವರೇ ಇಲ್ಲಿ ಸಾವನ್ನಪ್ಪಿರೋದು. ಸಾವಿಗೆ ಕಾರಣ ಏನು ಅಂತ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಕಾರಣ ಏನು ಅಂತ ಗೊತ್ತಾಗುತ್ತೆ. ಈ ಘಟನೆ ಬಗ್ಗೆ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದ್ದಾರೆ ಸುಜಾತ? ಅತಿಯಾಗಿ ಕುಡ್ದಿದ್ರಿಂದ ಅವರು ಸಾವನ್ನಪ್ಪಿದ್ದಾರೆ ಅಂತ ಮ್ಯಾನೇಜರ್ ಹೇಳ್ತಾ ಇದ್ದಾರೆ. ತಿಮ್ಮಯ್ಯನವರ ಸಾವಿನ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂತ ಎಲ್ಲಾ ಕೆಲಸಗಾರರು ಹೇಳ್ತಾ ಇದ್ದಾರೆ. ಈಗ ಡೇವಿಡ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಮ್ಯಾನೇಜರ್ ಇದ್ರ ಬಗ್ಗೆ ಗೊಂದಲವಾಗಿರೋಂತ ಮಾಹಿತಿನೇ ಕೊಟ್ಟಿದ್ದಾರೆ. ಕೆಲ್ಸಗಾರನ್ ಸಾವ್ಗೆ ಕರೆಕ್ಟ್ ಆಗಿ ಏನ್ ರೀಸನ್ ಅಂತ ನಮಗ್ ಗೊತ್ತಾಗ್ಬೇಕು. ಸತ್ತಿರೋದಕ್ಕೆ ಸರಿಯಾದ ಕಾರಣ ಬೇಕಂತೆ. ಏನೇ ಆಗ್ಲಿ ನಾವು ಅನ್ಕೊಂಡಿರೋ ತರನೇ ಎಲ್ಲ ನಡೀತಿರೋದು. ಯಾಕೋ ನಿನ್ಗೇನಾಯ್ತು? ಕೆಲ್ಸಗಳು ಕೈ ಬಿಟ್ಟು ನೋ ನೆವರ್. ನನ್ನ ಪ್ಲಾನು ಯಾವತ್ತೂ ತಪ್ಪಲ್ಲ. ಆ ಶ್ರೀಕುಮಾರ್ನ ನಾವು ಹುಷಾರಾಗಿ ನೋಡ್ಕೋಬೇಕು. ಅವನೇನ್ ಮಾಡ್ತಾನೆ? ಅವನ್ ನಮಗ್ ಲೆಕ್ಕಕ್ಕೆ ಇಲ್ಲ. ಆ ರೀತಿ ಎಲ್ಲ ಯೋಚನೆ ಮಾಡಬೇಡಿ. ಅವನು ಹೈಲಿ ಎಜುಕೇಟೆಡ್. ಅವನಿಂದ ನಾವು ತಿನ್ನೋ ಊಟದಲ್ಲಿ ಮಣ್ಣು ಬೀಳಬಾರ್ದು. ಹಾಗಾದ್ರೆ ಇವತ್ತೇ ಅವ್ನು ಕಳಿಸ್ಬಿಡೋಣ. ಬೇಡ. ಬೇರೆ ಇನ್ನೇನು ಮಾಡ್ತೀಯಾ? ಗೆಳೆಯರೇ, ಕಂಪ್ನಿಲಿ ಶುರುವಾಗಿರೋ ಆ ಸಮಸ್ಯೆ ಬಗ್ಗೆ ಮಾತಾಡಬೇಕು. ಈ ಸಮಯದಲ್ಲಿ ಏನು ನಿರ್ಧಾರ ತಗೋಬೇಕು ಅನ್ನೋದಕ್ಕೇ ನಾವಿಲ್ಲಿ ಸೇರಿದ್ದೀವಿ. ಈ ವಿಷಯದ ಬಗ್ಗೆ ವಿವರಣೆ ನೀಡಬೇಕು ಅಂತ ಸಹೋದರರನ್ನ ಕೇಳ್ಕೊತೀನಿ. ಗೆಳೆಯರೇ, ತುಂಬ ದುಃಖಕರವಾದ ನೋವುಂಟು ಮಾಡುವಂಥ ಘಟನೆಗಳಂತೂ ಇಲ್ಲಿ ನಡೀತಾನೇ ಇವೆ. ಇಲ್ಲಿರೋಂಥ ಹಂದಿಗಳಿಗೆ ಹೆಸರೇ ಗೊತ್ತಿಲ್ಲದಿರೋಂಥ ರೋಗ ಹರಡಿದೆ. ಹಂದಿಗಳು ದಿನ ಸಾಯ್ತಾನೇ ಇವೆ. ಅದಕ್ಕಿಂತ ದೊಡ್ಡದಾಗಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರ ನಾಯಕ ಸಹೋದರ ತಿಮ್ಮಯ್ಯ ನಿಗೂಢವಾಗಿ ತೀರ್ಕೊಂಡ್ರು. ಇಷ್ಟು ದೊಡ್ಡ ಘಟನೆ ನಡೆದಿದ್ರು ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವುದೇ ಒಂದು ನಿರ್ಧಾರ ಕೂಡ ತಗೊಂಡಿಲ್ಲ. ಮಧುರೈ ಹತ್ತಿ ಉರಿಯುತ್ತೆ. ಘಟನೆಗೆ ಜವಾಬು ಕೊಡಬೇಕಾದ ನೀರಜ್ ಚಕ್ರವರ್ತಿ ಅಂತ ತುಂಬ ಜನ ಇದ್ದಾರೆ. ಕಂಪನಿ ಮ್ಯಾನೇಜ್ಮೆಂಟು ಲೀವ್ ತಗೊಂಡು ಹೊರದೇಶಕ್ಕೆ ಹೋಗಿದ್ದಾರೆ. ಮ್ಯಾನೇಜ್ಮೆಂಟಿನ ಇಂಥ ಬೇಜವಾಬ್ದಾರಿ ನಡವಳಿಕೆ ವಿರೋಧವಾಗಿ ನಾವು ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ನಾವೆಲ್ಲರೂ ಒಟ್ಟಿಗೆ ಕೂಡಿ ಸ್ಟ್ರೈಕ್ನ ಆರಂಭಿಸಬೇಕು. ನೀವು ಹೇಳ್ತಾ ಇರೋದು ಸರಿ. ಸಮಸ್ಯೆ ಮುಗಿದ ಮೇಲೆ ಕಂಪನಿ ಓಪನ್ ಮಾಡಿದ್ರೆ ಸಾಕು. ಹೋರಾಟ ಮಾಡೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ. ನಾವು ಹೋರಾಟ ಮಾಡಿದ್ರೆ ಮೂಕ ಪ್ರಾಣಿಗಳು ಸತ್ತೇ ಹೋಗುತ್ತೆ. ಮೂಕ ಪ್ರಾಣಿಗಳು ಸಾಯೋದು ದೊಡ್ಡದಾ, ಮನುಷ್ಯರು ಸಾಯೋದು ದೊಡ್ಡದಾ? ನೀನ್ ಹೇಳು. ಮೂಕ ಪ್ರಾಣಿನೋ ಇಲ್ಲ ಮನುಷ್ಯನೋ ಯಾರೂ ಸಾಯಬಾರ್ದು.
ಅದಕ್ಕೆ ಬೇಕಾಗಿರೋ ನಡವಳಿಕೆನೆ ನಾವು ತಗೋಬೇಕು. ಅದಕ್ಕೇನೆ ಹೋರಾಟ ಮಾಡಿದ್ರೆ ಏನು ಒಳ್ಳೇದಾಗುತ್ತೆ ಗೆಳೆಯರೇ? ನಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು. ಹೋರಾಟ ಮಾಡಿದ್ರೆ ನಮ್ಗಿಂತ ಕಂಪ್ನಿಗೆ ತುಂಬಾ ಒಳ್ಳೇದಾಗುತ್ತೆ. ಹಂದಿಗಳು ಬಂದಿರೋಂಥ ಈ ನೋವು ಮತ್ತೆ ಸಾವು ಈ ಮ್ಯಾನೇಜ್ಮೆಂಟು ಬೇಕು ಅಂತಾನೆ ಸೃಷ್ಟಿ ಮಾಡಿದ್ದಾರೆ. ಕೆಲ್ಸಗಾರರಿಗೂ ಜನಕ್ಕೂ ಹೆದರ್ಸೋದಕ್ಕೆ ಕಂಪ್ನಿನ ಮುಚ್ತಾರೆ. ಅದರಿಂದ ಕಂಪ್ನಿ ಹೆಸರಲ್ಲಿರೋ 100 ಎಕರೆ ಆಸ್ತಿನ ಹೊರದೇಶದವ್ರಿಗೆ ಮಾರ್ಬಿಡ್ತಾರೆ. ಅವ್ರುಗಳು ಹೋಟೆಲ್ ರೆಸಾರ್ಟ್ ಅಂತ ಏನಾದ್ರೂ ಮಾಡ್ಕೊಂತಾರೆ. ಸ್ವಲ್ಪ ನಿಲ್ಲಿಸ್ತೀಯ ನಿನ್ ಮಾತನ್ನ? ಗೆಳೆಯರೇ, ಎಲ್ಲ ವಿಷಯನೂ ಇದೇ ತರ ನಡೀತಾ ಇದೆ. ಹೊರದೇಶದ ವ್ಯಕ್ತಿಗಳು ಇಲ್ಲಿಗೆ ಬಂದಿದ್ರು, ಅವರು ಕಂಪ್ನಿ ಡೀಲ್ ಮಾತಾಡಿರ್ತಾರೆ. ಶ್ರೀಕುಮಾರ್ ಹೇಳೋದ್ರಲ್ಲೂ ಒಂದು ವಿಷಯ ಇದೆ. ಹೋದ್ವಾರ ವಿದೇಶಿಗಳು ನಮ್ಮ ಫಾರ್ಮ್ ಹೌಸ್ಗೆ ಬಂದಿರೋದ್ರಿಂದ ನಮಗೆ ಸಂಶಯಗಳಿದೆ ಅಂತ ಹೇಳ್ತೀನಿ. ಒಬ್ಬ ಮನ್ಸಲ್ಲಿ ತೋಚಿದನ್ನೆಲ್ಲ ಮಾತಾಡ್ತಿದ್ದಾನೆ ಅಂತ ಅದನ್ನೆಲ್ಲ ನಂಬೇಡಿ ನೀವು. ಯಾರೇನೇ ಹೇಳಿದ್ರು ನಾವು ಈ ಹೋರಾಟ ಮಾಡೇ ಮಾಡ್ತೀವಿ. ಇಲ್ಲ ಸಹೋದರ್ರೆ, ಇನ್ನೂ ಸ್ವಲ್ಪ ಯೋಚಿಸೋಣ. ಶ್ರೀಕುಮಾರ್ ಹೇಳಿದ ಥರ ಯಾವುದಾದ್ರೂ ಸತ್ಯ ಇದ್ದರೆ ಏನು ನಿಮಗೂ ಕೂಡ ಸಂದೇಹನಾ? ಇಲ್ಲ, ನಾನು ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ. ಇದರಲ್ಲಿ ಯಾವ ಸಂದೇಹನೂ ಬೇಡ. ಪಾರ್ಟಿ ನಿರ್ಧಾರನೇ ಹೋರಾಟ. ಅದರಲ್ಲಿ ಇಷ್ಟ ಇಲ್ಲದೆವ್ರವರು ಹೋಗಿ. ಅಣ್ಣವ್ರೆ, ನೀವೇ ಎಲ್ಲ ಮಾತಾಡಿ ನಿರ್ಧಾರಕ್ಕೆ ಬರಬೇಡಿ. ಈ ಚರ್ಚೆನ ಹೀಗೆ ಮುಂದುವರಿಸಿ ಎಲ್ಲರ ನಿರ್ಧಾರ ತಗೊಳ್ಳೋದು ಒಳ್ಳೇದು. ಎಲ್ಲಿಂದನೋ ಬಂದಿರೋನ ವಹಿಸ್ಕೊಂಡು ಮಾತಾಡೋದಾದ್ರೆ ನಿಲ್ಲಿಂದ ಹೋಗ್ಬಿಡು. ಅದನ್ನ ಕೇಳಕ್ ನೀನ್ ಯಾರ? ನಾನು ಯಾರು ಅಂತ ನಿಂಗೆ ತೋರಿಸ್ಬೇಕಲ್ಲ. ಅದು ಹೆಂಗೋ ಅದು ಕ್ಲೋಸ್ ಮಾಡಬೇಡ ಅಂತ ನಾನು ಹೇಳ್ತಿಲ್ವಾ ನಿನಗೆ? ಕ್ಲೋಸ್ ಎಲ್ಲ ಬೇಕಾಗಿಲ್ಲ. ನಾವು ಹೆಂಗ್ ಜೀವನ ಮಾಡೋದು ನಿನ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾವುದೇ ಕಾರಣಕ್ಕೂ ಕಂಪ್ನಿ ಕ್ಲೋಸ್ ಆಗಕ್ ಬಿಡಲ್ಲ. ಶ್ರೀಕುಮಾರ್ ಹೇಳೋದೇ ನಾವೆಲ್ಲ ಕೇಳೋದು. ಹೌದು, ಶ್ರೀಕುಮಾರ್ ಹೇಳೋದೇ ನಾವು ಕೇಳೋದು. ಕಂಪ್ನಿ ಏನ್ ಹೇಳುತ್ತೆ ಅದನ್ನೇ ಕೇಳೋದು ನಾವು. ಪಾರ್ಟಿ ಏನ್ ಹೇಳೋದು ಕೇಳಲ್ಲ ನಾವು. ಆಗಲ್ಲಪ್ಪ, ನೀವ್ ಹೇಳೋ ಮಾತು ನಾವು ಕೇಳಕ್ ಆಗಲ್ಲ. ಕಂಪ್ನಿ ನಡೆಸ್ತೀವಿ. ನಾವು ಕಂಪ್ನಿಗೆ ಬಂದೇ ಬರ್ತೀವಿ, ಕೆಲಸ ಮಾಡೇ ಮಾಡ್ತೀವಿ. ನಾವು ಊಟಕ್ಕೆ ಬಟ್ಟೆಗೆ ಏನ್ ಮಾಡ್ಬೇಕು? ನೀನೇ ಹೇಳ್ತಿಲ್ಲ, ಏನ್ ಮಾಡೋದು ನಾವು? ಹೇಳೋ ನೀನೇ. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇವನು. ಬೇಡ ಸರ್, ಕೂತ್ಕೊಳ್ಳೋದೇ ಬೇಡ. ನೀವೇನ್ ಮಾಡ್ಬೇಕು ಅಂತಿದ್ರೋ ಮಾಡಿ. ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಏಯ್ ಬರಯ್ಯ, ಬನ್ನಿ ಹೋಗೋಣ. ಬನ್ನಿ ಎಲ್ರು ಹೋಗೋಣ. ಇಷ್ಟ ಬಂದಂಗ ಮಾಡ್ಕೊಳ್ಳಿ. ಏನ್ ನಮ್ಗೆ ನಡ್ಸಕ್ಕಾಗಲ್ಲ. ಸುಮ್ಮನೆ ಕರ್ದವ್ರೆ. ನಾವೇನು ಅಂತ ಏನ್ ಅನ್ಕೊಂಡಿದ್ದಾರೆ? ಇಷ್ಟ ಬಂದಂಗ ಮಾತಾಡ್ತವ್ರೆ. ಕ್ಲೋಸ್ ಮಾಡ್ಬೇಕು. ಯಜಮಾನ್ರೆ, ಹೋರಾಟ ಮಾಡೋಣ ಅಂದ್ರೆ ಹೋರಾಟ ಮಾಡೋಣ, ಕಲ್ಲೊಡಿ ಅಂದ್ರೆ ಕಲ್ಲೊಡಿಯೋಣ, ಕಿರ್ಚಣ ಅಂದ್ರೆ ಕಿರ್ಚಣ. ಹಂಗ್ ಮಾಡಿನೇ ಎಲ್ಲಾ ಕಂಪ್ನಿಗಳನ್ನೂ ಮುಚ್ಚಾಕ್ಬಿಟ್ರು. ಈ ಸಲ ಹಂಗ್ ನಡೆಯಲ್ಲ. ಅದೇನೇ ಇರ್ಲಿ, ನೀನಂತೂ ಸರಿಯಾಗಿ ಮಾತಾಡ್ದೆ. ಏನೇ ಆಗ್ಲಿ, MD ಸರ್ ಬಂದಿದ್ದಾರೆ, ಇದಕ್ಕೊಂದು ಪರಿಹಾರ ಕೊಟ್ಟೆ ಕೊಡ್ತಾರೆ. ಏನ್ MD? ಎಷ್ಟು ಸಲ ನೋಡಿಲ್ಲ ಈ MDನ. ನೀವೆಲ್ಲ ಏನ್ ಯಜಮಾನ್ರೆ, ಹತ್ರದಲ್ಲೇ ಇರೋ ಲೂಸ್ ನನ್ನ ಮಕ್ಳನ್ನ ಬಿಟ್ಟು ಅಟ್ಲೀಸ್ಟ್ ಒಂದು ಹೋರಾಟ ಕೂಡ ಮಾಡೋಕ್ಕಾಗಲಿಲ್ಲ ಅಂದರೆ ನೀವೆಲ್ಲ ಏನಕ್ಕೆ ಯಜಮಾನ್ರು ಅಂತ ಹೇಳ್ಕೊಂಡು ಸುತ್ತಾಡ್ತೀರಾ? ಆ ಪರದೇಸಿ ಸೆಂಟ್ರಲ್ ಬಂದು ನೀವು ತಾನೇ ಅವನಿಗೋಸ್ಕರ ರೆಕಮೆಂಡೇಶನ್ ಮಾಡಿದ್ದು? ಅದು ನನ್ನ ಮಗಳು ಹೇಳಿದ್ರಿಂದ. ನಿನ್ನ ಮಗಳು ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂದರೆ ಮದುವೆ ಮಾಡ್ಕೊಡ್ತೀಯಾ? ಮಿಸ್ಟರ್ ಡ್ಯಾನಿಯಲ್, ನಾವು ಬೇಡದಿರೋ ವಿಷಯ ಮಾತಾಡಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡಿ. ನಾಳೆನೇ ಹೋರಾಟ ಶುರು ಮಾಡ್ತೀವಿ. ಅದನ್ನ ನಿಮ್ಮ ಚಿಕ್ಕನ್ ಬಂದ್ರು ಒಪ್ಕೋತಾರ? ಯಾರು? ಡೇವಿಡ್? ಅವನನ್ನ ತಯಾರು ಮಾಡ್ಬೋದು. ಅವನು ದುಡ್ಡಿನ ಆಸೆ ಇರೋನು. ಅವನಿಗೆ ಸ್ವಲ್ಪ ದುಡ್ಡು ಕೊಟ್ರೆ ಅವ್ನು ಸುಮ್ಮನಾಗೋಗ್ತಾನೆ. ಅವನು ನಾನು ಇಲ್ಲಿ ಬರಕ್ಕೆ ಹೇಳಿದ್ದೀನಿ. ಅವ್ನು ಹೇಗಾದರೂ ಮಾಡಿ ಡಿಸ್ಮಿಸ್ ಮಾಡಬೇಕು. ಅವಾಗ ಆ ಕಾರಣ ಇಟ್ಕೊಂಡು ಜಗಳ ಮಾಡ್ಬೋದು. ದಟ್ಸ್ ಎ ಗುಡ್ ಐಡಿಯಾ. ಅವನೇ ಇರ್ಬೋದು. ಎಸ್, ಕಮ್ ಇನ್. ಸರ್ ಕರೆದಿದ್ರಿ? ನಿನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಲ್ವಾ? ಇವಾಗ ಕೊಡ್ತಾರೋ ಸಂಬಳದಲ್ಲಿ ನೀನು ಸಂಸಾರ ನಡೆಸೋದು ತುಂಬ ಕಷ್ಟ ಅಂತ ನನಗೆ ಗೊತ್ತು. ಅದೇನು ಅಂದರೆ, ನಮ್ಮ ಕಂಪನಿಯಲ್ಲಿ ಒಬ್ಬರು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಾಗಲಿಲ್ಲ ಅಂದರೆ ಮತ್ತೆ ಅವ್ರು ಯಾಕಿರಬೇಕು ಅಲ್ವಾ ಸರ್? ನಿನ್ನ ಹೈದರಾಬಾದಲ್ಲಿರೋ ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ತೀವಿ. ಯುವರ್ ಪ್ರಮೋಷನಲ್ ಟ್ರಾನ್ಸ್ಫರ್. ಇಲ್ಲ ಸರ್, ಅಷ್ಟು ದೂರನಾ? ಸಿ ಮಿಸ್ಟರ್ ಡೇವಿಡ್, ಈಗ ನಿಮ್ಗೆ ಏನು ಸ್ಯಾಲ್ರಿ ಕೊಡ್ತಿದ್ದೀವೋ ಅದಕ್ಕೆ 3 ಕೊಡ್ತೀನಿ. ಅದು ಅಲ್ಲದೆ ಫೆಸಿಲಿಟೀಸ್ ಇರುತ್ತೆ. ಮತ್ತೆ ದೂರ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಏನೋ ಹ್ಯಾಪಿ ತಾನೆ? ನಾಳೆ ಅಷ್ಟರಲ್ಲಿ ನೀನಲ್ಲಿ ಜಾಯ್ನ್ ಆಗಿರಬೇಕು. ಅದಕ್ಕೆ ಬೇಕಾಗಿರೋ ಎಲ್ಲ ಏರ್ಪಾಡು ಮಾಡ್ಕೊ. ಓಕೆ ಸರ್. ಮತ್ತೆ ಮಿಕ್ತೋರ್ ವಿಷಯ? ಅವನನ್ನು ಡಿಸ್ಮಿಸ್ ಮಾಡಿ. ಸರಿ ಹೋಯ್ತು. ಇದಕ್ಕೇನೆ ಹೇಳೋದು ನಿನ್ನ ತಲೆಯಲ್ಲಿ ಏನೂ ಇಲ್ಲ ಅಂತ. ಅವನು ಹೊರಗಡೆ ಹೋದ್ರೆ ಮೊದಲು ತೊಂದರೆ ಆಗೋದು ನಮಗೆ ತಾನೇ. ಚಾನಲ್ನವರು, ಪತ್ರಕರ್ತರು ಒಂದು ವಿಷಯ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಹಾಗಿದ್ರೆ ಅವನ್ನೇನು ಮಾಡೋದು? ಅದಕ್ಕೊಂದು ದಾರಿ ಇದೆ.
ಅವನಿಗೊಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಯಾವುದಾದ್ರೂ ನಮ್ಮದು ಪಾಳು ಬಿದ್ದಿರೋ ಫ್ಯಾಕ್ಟ್ರಿಲಿ ಅವನ್ನ ಕರ್ಕೊಂಡೋಗಿ ಬಿಟ್ಬಿಡೋಣ. ಅದು ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ. ನನಗೆ ಗೊತ್ತು, ನನ್ನನ್ನು ಇಲ್ಲಿಂದ ಕಳಿಸೋದಕ್ಕೆ ಬೇಕು ಅಂತ ಮಾಡಿರೋ ಕೆಲಸ ಇದು. ಇರೋ ಕೆಲಸ ಹೋಯ್ತು ಅಂದರೆ ನನ್ನ ಕುಟುಂಬ ಉಪವಾಸ ಇರಬೇಕಾಗತ್ತೆ. ಇಲ್ಲ ಅಂದರೆ ನಾನು ಹುಷಾರಾಗಿರು. ನಿನ್ನ ಮೇಲೇ ಅವ್ರು ಕಣ್ಬಿದ್ದಿರೋದು. ನಾನೇನು ಹೇಳ್ತಿದ್ದೀನಿ ಅಂದರೆ ನೀನು ಇಲ್ಲಿಂದ ಹೋಗೋದೇ ಒಳ್ಳೆಯದು. ಸ್ವಲ್ಪ ದಿನ ಅಷ್ಟೇ ನಿಮ್ಮ ಜೊತೆ ಇರೋಕ್ಕಾಯ್ತು. ಆದರೆ ನಾವು ಒಂದಾಗಿ ಸುಮಾರು ದಿನ ಇದ್ದಂಗೆ ನಂಗೆ ಅನಿಸ್ತಿದೆ. ಬರಲಾ? ಬೇರೆ ಎಲ್ಲಾದರೂ ಮತ್ತೆ ಸಿಗೋಣ. ನೀನ್ ಬುದ್ಧಿವಂತ ಅಲ್ವಾ? ತುಂಬಾ ಬುದ್ಧಿವಂತರೇ ಹುಚ್ಚರಾಗೋದು. ಆ ಹುಚ್ಚೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಹೆದರ್ಕೋಬೇಡ, ಸಾಯೋದಿಲ್ಲ. 220 ರೇಂಜಲ್ಲಿ ಚಿಕ್ಕದಾಗ ಒಂದು ಶಾರ್ಟ್ ಇನ್ಮೇಲೆ ನೀನು ಮಾತಾಡಲೇಬಾರ್ದು. ಇವಾಗಲೇ ನಾನು ಹೇಳಿದ ಜಾಗಕ್ಕೆ ಇವನ್ನ ಬಿಟ್ಬಿಡಿ. ಸರಿ ಸರ್. ಇಳಿದು ಬಾರ. ಡಾಕ್ಟರ್ ಸರ್ ಕಳಿಸಿರೋದು. ಮೇಲ್ ಕರ್ಕೊಂಡೋಗು. ಆ ಗಾಡಿ ತೆಗಿ. ಇಲ್ಲಿ ಎಲ್ಲಿ ಬೇಕಾದ್ರೂ ಮಲ್ಕೋ.
ಡೈರೆಕ್ಟ್ ಹೇಳ್ತೀನಿ, ನೀನು ಯಾರ ಕಡೆ ನಿಂತಿದ್ಯಪ್ಪ? ಮ್ಯಾನೇಜ್ಮೆಂಟ್ ಕಡೆನಾ ಇಲ್ಲ ನಿನಗೆ ಯಾಕೆ ಈ ಥರದ್ದು ಒಂದು ಸಂದೇಹ? ಕಂಪನಿ ಫಾರ್ಮ್ನ ಮುಚ್ಚಿಬಿಟ್ಟು ಎಲ್ಲೋ ಹೊರದೇಶದಿಂದ ಬಂದಿರೋರಿಗೆ ಈ ಕಂಪನಿನ ಮಾರ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಕಂಪನಿಲಿ ನಡೆದಿರೋ ಗಲಾಟೆ ಎಲ್ಲ ನಿಮಗೆ ಗೊತ್ತಿದೆ ನಡೆದಿರೋದು, ನೀವು ಅವ್ರ ಜೊತೆ ಸೇರ್ಕೊಂಡಿದ್ದೀರಾ ಅಂತ ಮಾತಾಡ್ತಾ ಇದ್ದಾರೆ. ನೀನಿನ್ನು ಮಗು, ನಿನಗೆ ಅರ್ಥ ಆಗದಿರೋದು ಇನ್ನೂ ಸಾಕಷ್ಟಿದೆ. ಏನ್ ಮೇಡಮ್? ಇಲ್ಲಿ ಬೇರೆ ಯಾರು ಇಲ್ವಾ? ಒಬ್ಬ ವ್ಯಕ್ತಿ ಇದ್ದಾನೆ. ಎಲ್ಲಿ? ಒಳಗಿದ್ದಾನೆ. ಈ ಕಡೆ ಹೋಗಿ. ಶ್ರೀ ಶ್ರೀ ಶ್ರೀ, ಏನ್ ಹೇಗ್ ನೋಡ್ತಿದ್ಯಾ? ನಿನ್ಗೇನಾಯ್ತು? ಇಲ್ಲಿ ನೋಡು, ನಿಮ್ಮಪ್ಪ ಕರ್ಕೊಂಡು ಹೋಗೋಕ್ ಬಂದಿದ್ದಾರೆ. ಮಗನೇ, ನಿನಗೇನಪ್ಪ ಆಯಿತು? ಯೂನಿವರ್ಸಿಟಿ ಬಿಟ್ಟು ಹೋಗಿದ್ದ ವಿಷಯನ ನೀನು ಯಾಕೆ ನನ್ನ ಹತ್ರ ಹೇಳಿಲ್ಲ? ಆಗಿದೆಲ್ಲ ಆಯಿತು, ಬಾ ನಾವು ನಮ್ಮ ಊರಿಗೆ ಹೋಗೋಣ. ಬಾ. ಎರಡು 2012ನೇ ಇಸ್ವಿ ಮೇ ತಿಂಗಳ 27ನೇ ತಾರೀಕು ಆವತ್ತಿನ ದಿನ ಈ ಡೈರಿಲಿ ಬರೆದಿರೋದು ಮುಗಿಯುತ್ತೆ. ಮನುಷ್ಯ ಸಮೂಹ ಹುಟ್ಟಿರೋದು ಸಮಾನತೆ, ನೀತಿ, ಸ್ವತಂತ್ರನ ಸರಿಯಾದ ರೀತಿನಲ್ಲಿ ಆಳವಾಗಿ ಸರಿಯಾದ ರೀತಿಯಲ್ಲಿ ವಿಚಾರಣೆ ನಾನು ಓದ್ತಿರೋ ಕಾಲದಲ್ಲಿ ನನ್ನ ಕೈಕಾಲುಗಳನ್ನ ಕಟ್ಟಾಕ್ಬಿಟ್ಟಿತ್ತು. ಅದೇ ಸಮಯದಲ್ಲಿ ಇತಿಹಾಸ ಅನ್ನೋದು ಆಧಾರಗಳು, ವಿದ್ಯಾಭ್ಯಾಸ, ಸಂಸ್ಕೃತಿ ಎಲ್ಲ ಕೆಲವ್ರಿಗೆ ಮಾತ್ರ ಇದೆಲ್ಲ ಅರ್ಥ ಆಗಿದೆ ಅಂದ್ಕೊಂಡೆ. ಈ ಕಟ್ಟುಪಾಡುಗಳು ನನಗೆ ತುಂಬಾ ತೊಂದರೆ ಕೊಡ್ತಾ ಇತ್ತು. ನೆನ್ನೆವರೆಗೂ ನೋಡಿದ ಕಣ್ಣಿಂದ ಇನ್ನು ಮುಂದೆ ನಾನು ಯಾವ ಮೋಸನೂ ಕ್ರೋಧನೂ ನೋಡೋದಕ್ಕೆ ಇಷ್ಟಪಡಲ್ಲ. ತುಂಬ ವಿಷಯಗಳಲ್ಲಿ ಹೋರಾಡಿ ತುಂಬ ಜನಕ್ಕೆ ಸಂಬಂಧಪಟ್ಟರಂಗೆ ಅಡಗಿರೋವಂಥ ಮನುಷ್ಯ ಜೀವನ, ಸಂಕಟದಲ್ಲಿ ಇರೋದ್ರ ಬಗ್ಗೆ ಕೆಲವು ವಿಷಯಗಳನ್ನ ಬರೆದಿದ್ದೀನಿ. ಆದ್ರೂ ಇಷ್ಟು ದಿನ ನಾನು ಬಂದಿದ್ದ ದಾರಿಗೆ ಧನ್ಯವಾದ.